ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ನನ್ನ ಮಾತೃಶ್ವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಕಾರ್ತೀಕ ಮಾಸದ ಹುಣ್ಣಿಮೆಯ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿ ವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಗಯಾ, ಕಾಶಿ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿನ, ವಾರದ ಮೊದಲನೇ ದಿನ, ಕಾರ್ತೀಕ ಮಾಸದ ಸೋಮವಾರ, ಅದರಲ್ಲೂ ಹುಣ್ಣಿಮೆ ಕೂಡ ಇರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ಸಂಧ್ಯಾ ಕಾಲದ ದೀಪೋತ್ಸವ ಬಹಳ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ತಮ್ಮೆಲ್ಲರಲ್ಲೂ ಕೂಡ ಒಂದು ವಿಚಾರವನ್ನು ತಿಳಿಸೋದೇನಪ್ಪ ಅಂತಂದರೆ, 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿವಸ ಸಂಧ್ಯಾ ಕಾಲ ಪರಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ಆ ಒಂದು ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದೀಪವನ್ನು ತಾವೆಲ್ಲರೂ ಕೂಡ ಹಚ್ಚಬೇಕು. ಇವತ್ತಿನ ದಿವಸ ತಾವು ಹಚ್ಚತಕ್ಕಂಥ ದೀಪ ಸಾಕಷ್ಟು ಅರ್ಥಗರ್ಭಿತ ಅಂತಲೇ ಹೇಳ್ಬೋದು, ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರತಕ್ಕಂಥದ್ದು ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಅಂದರೆ ಕಾರ್ತೀಕ ಮಾಸದ ಸೋಮವಾರ ಒಂದು ವಿಶೇಷ ಆದರೆ ಅದರಲ್ಲೂ ಇವತ್ತಿನ ದಿವಸ ಹುಣ್ಣಿಮೆನೂ ಕೂಡ ಇರುವ ಕಾರಣದಿಂದ ಇವತ್ತಿನ ದಿವಸ ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಅನುಷ್ಠಾನವನ್ನು ತಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನಾನು ತಿಳಿಸಿದ ಹಾಗೆ ಹುಣ್ಣಿಮೆ ಇರುವ ಕಾರಣದಿಂದ, ಅದರಲ್ಲೂ ಕಾರ್ತೀಕ ಮಾಸದ ಸೋಮವಾರ ಇರುವ ಕಾರಣದಿಂದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಬಹಳ ವಿಶೇಷವಾಗಿ ಪರಮೇಶ್ವರನ ಪೂಜಾನುಷ್ಠಾನವನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದಿದೆ. ಇವತ್ತಿನ ದಿನ, ಇವತ್ತು ತಾವು ಏನು ನೋಡ್ತಾ ಇದ್ದೀರಿ ಮಹರ್ಷಿವಾಣಿ ಕಾರ್ಯಕ್ರಮ, ಈ ಒಂದು ಸ್ಟುಡಿಯೋ ಎಂಬತಕ್ಕಂಥದ್ದಾಗಲಿ, ಈ ಒಂದು ಜಾಗ ಎಂಬತಕ್ಕಂಥದ್ದಾಗಲಿ, ಇದೊಂದು ದೇಗುಲ ಅನ್ನಲಿಕ್ಕೆ ಎರಡನೇ ಮಾತೇ ಇಲ್ಲ. ಆದರೆ ಇವತ್ತಿನ ದಿವಸ ತಾವು ದರ್ಶನ ಮಾಡ್ತಾ ಇರ್ತಕ್ಕಂಥ ದೇವಸ್ಥಾನ, ಇದರಲ್ಲಿ ರಾರಾಜಿಸ್ತಾ ಇರತಕ್ಕಂಥ ಭಗವಂತ ಪರಮೇಶ್ವರ ಪಾರ್ವತೀ ದೇವಿ ಇವರಿಬ್ಬರನ್ನೂ ಕೂಡ ನೋಡಬೇಕು, ಅಲಂಕಾರಗೊಂಡಿರ್ತಕ್ಕಂಥದ್ದನ್ನು ನೋಡಬೇಕು, ಆ ಮೂರ್ತಿಯನ್ನು ನೋಡಬೇಕು. ಆದರೆ ನಾನು ಈಗ ತೋರಿಸೋದಿಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ದರ್ಶನವನ್ನು ಕೂಡ ಮಾಡಿಸ್ತೀನಿ. ಪೂಜಾನುಷ್ಠಾನದ ಸಮಯಕ್ಕೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಧನ್ಯೋಸ್ಮಿ ಅಂತಲೇ ಹೇಳ್ಬೋದು. ಅಂತಹ ಕಣ್ಣು ಕೋರೈಸ್ತಕ್ಕಂಥ ಅಲಂಕಾರ ಅಂತಲೇ ಹೇಳ್ಬೋದು. ಭಗವಂತನನ್ನು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಎಂಬತಕ್ಕಂಥ ಒಂದು ಮಹದಾಸೆ ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಕೂಡ. ಅದರಲ್ಲೂ ನೋಡಿ ಎಂತಹ ಅದೃಷ್ಟ, ಈ ಒಂದು ಸಾನ್ನಿಧ್ಯದಲ್ಲಿ ಇಲ್ಲೇ ಭಗವಂತನ ಅನುಗ್ರಹದಿಂದ ಪಕ್ಕದಲ್ಲೇ ಕೂತು ನಾನು ಮಾತಾಡ್ತಾ ಇದ್ದೇನೆ. ಆದರೆ ನಾನು ನೋಡಿದ್ದೇನೆ, ತಮ್ಮ ಯಾರಿಗೂ ಕೂಡ ತೋರಿಸಿಲ್ಲ. ಇದ್ರ ಬಗ್ಗೆ ನಾನು ಇಷ್ಟೆಲ್ಲ ಮಾಹಿತಿ ತಿಳಿಸ್ತಾ ಇದ್ದೀನಿ ಅಂತಂದಮೇಲೆ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಕಾತುರದಿಂದ ಕೂತು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಿಸಬೇಕು ಅಂತಲೇ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಭಗವಂತ ಇಲ್ಲಿ ಕೂತು ಇವಾಗ ಯಾರೆಲ್ಲ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಮತ್ತಷ್ಟು ಸಿಗಲಿ, ಇನ್ನಷ್ಟು ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಗುರೂಜಿಯವರ ಕಾರ್ಯಕ್ರಮಗಳು, ಮಹರ್ಷಿ ಧರ್ಮಯಾತ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ಆಯಿತು. ಅದರಲ್ಲೂ ನಿನ್ನೆ ಮಹರ್ಷಿ ಮಂದಿರದಲ್ಲಿ ನೆರವೇರಿರ್ತಕ್ಕಂಥ ವಸಂತೋತ್ಸವದ ಕಾರ್ಯಕ್ರಮ ನಿಜಕ್ಕೂ ಅದ್ಭುತವಾಗಾಯಿತು. ಇಷ್ಟು ದಿವಸ ನಾವೇನು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದ್ವಿ, ನಿನ್ನೆಯ ಕಾರ್ಯಕ್ರಮ ಮಾತ್ರ ಬಹಳ ಅದ್ಭುತವಾಗಾಯಿತು. ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ಕರೆಕ್ಟಾಗೇ ಆಯಿತು. ಇನ್ನೇನು ವಸಂತದ ಹೋಕಳಿ ಆಡುವ ಸಮಯಕ್ಕೆ ಮಾತ್ರ ಸ್ವಲ್ಪ ಗದ್ದಲ ಆಯಿತು. ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಸ್ವಲ್ಪ ಎದ್ದು ಆ ಒಂದು ನೀರಿಗೋಸ್ಕರ ಆ ಒಂದು ಪ್ಲಾಸ್ಟಿಕ್ ಬಾಟಲ್ನ ತೊಗೊಂಡು ಬಂದು ಅಯ್ಯೋ ಪಜೀತಿ ಆಗೋಯ್ತು. ಇರಲಿ, ಅದೆಲ್ಲವೂ ಕೂಡ ಆ ಒಂದು ಹೋಕಳಿಯ ಸಮಯದಲ್ಲಿ ಜಾತ್ರೆ ಅಂತಂದ ಮೇಲೆ ಇಂತಹ ಒಂದಿಷ್ಟು ಅನುಭವಗಳು ಆಗ್ತಾನೆ ಇರಬೇಕು, ಆಗಲೇ ಅದು ಜಾತ್ರೆ ಅನ್ಸೋದು. ಸುಮ್ಮನೆ ಎಲ್ಲರೂ ಜಾಗದಲ್ಲಿ ಕೂತಿದ್ರೆ ಅದು ಜಾತ್ರೆ ಅಂತಲೂ ಕೂಡ ಅನಿಸೋದಿಲ್ಲ. ಬಟ್ ಆದರೆ ಒಂದು ವಿಚಾರ ತಿಳಿಸೋದೇನಪ್ಪ ಅಂತಂದರೆ, ನಿನ್ನೆ ನಡೆದಿರ್ತಕ್ಕಂಥ ಪೂಜಾನುಷ್ಠಾನ, ಅದರಲ್ಲೂ ತಾಯಿಯ ಅಲಂಕಾರ, ತಾಯಿಯ ಮೇಲಿರ್ತಕ್ಕಂಥ ಪುಷ್ಪ ಮತ್ತು ಉತ್ಸವ ಮೂರ್ತಿ ಮತ್ತು ಅಲ್ಲಿ ಮಲಗಿರ್ತಕ್ಕಂಥ ರಂಗನಾಥ ಸ್ವಾಮಿ, ಅದೆಲ್ಲವನ್ನೂ ಕೂಡ
ಆ ಒಂದು ಅಲಂಕಾರವನ್ನು ನೋಡ್ತಕ್ಕಂಥದ್ದಾಗಲಿ, ತಾಯಿಗೆ ನೆರವೇರಿಸಿರ್ತಕ್ಕಂಥ ಪುಷ್ಪಾಲಂಕಾರ ಆಗಲಿ, ಇದೆಲ್ಲವೂ ಕೂಡ ಬಹಳ ವಿಭಿನ್ನ ರೀತಿಯಲ್ಲೇ ನೆರವೇರಿತು. ನಿನ್ನೆ ನಾವು ಅಂದ್ಕೊಂಡಿರ್ತಕ್ಕಂಥ ರೀತಿಯೇ ಬೇರೆ, ಅಷ್ಟು ವೈಭೋಗದಿಂದ ನಡೆದಿರತಕ್ಕಂಥ ರೀತಿಯೇ ಬೇರೆ. ಸ್ವರ್ಗವೇ ಒಂದು ಕ್ಷಣ ಮಹರ್ಷಿ ಮಂದಿರದಲ್ಲಿ ಇತ್ತೇನೋ ಎಂಬತಕ್ಕಂಥ ರೀತಿ ಭಾಸವಾಗಿತ್ತು. ಅಲ್ಲಿ ಕೂತಿರತಕ್ಕಂಥ ಜನ ಎಲ್ಲರೂ ಕೂಡ ಶಾಂತಿಯಿಂದ, ನೆಮ್ಮದಿಯಿಂದ ಅಲ್ಲಿನ ವ್ಯವಸ್ಥೆಗಳಿಗೆ ಹೊಂದಿಕೊಂಡು ಬೆಳಗ್ಗೆಯಿಂದ ಪೂಜಾನುಷ್ಠಾನ ಸಂಪನ್ನ ಆಗುವ ತನಕ ಯಾರೆಲ್ಲ ಸೇವಾಕರ್ತರು ತಾವು ಕೂತಿದ್ರಿ ಅವರು ಉಪವಾಸದಿಂದ ಕೂತು ಭಗವಂತನ ಪೂಜಾನುಷ್ಠಾನ ಆದರಂತ ಪ್ರಸಾದ ಸ್ವೀಕರಿಸಿರ್ತಕ್ಕಂಥದ್ದಾಗಲಿ, ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಸಮಾಧಾನ ಚಿತ್ತರಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದಾಗಲಿ, ದರ್ಶನದ ವ್ಯವಸ್ಥೆ ಆಗಲಿ, ಎಲ್ರಿಗೂ ಕೂಡ ಅಚ್ಚುಕಟ್ಟಾಗಿರ್ತಕ್ಕಂಥ ದರ್ಶನ ಆಯಿತು. ಎಲ್ಲೋ ಒಂದು ಕಡೆ ಆಚೆ ನಿಂತಿರತಕ್ಕಂಥ ಜನಕ್ಕೆ ಒಂದು ಸ್ವಲ್ಪ ಸಮಸ್ಯೆಗಳು ಉಂಟಾಯಿತೇನೋ, ಆದರೆ ಜನಸ್ತೋಮನೂ ಕೂಡ ನಿನ್ನೆ ಅದೇ ರೀತಿ ಇತ್ತು. ಸಾಗರೋಪಾದಿನಲ್ಲಿ ಜನ ಬರ್ತಾ ಇದ್ರು, ಹೋಗ್ತಾ ಇದ್ರು. ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಆಗಲಿ ನಿನ್ನೆ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆನೇ ಅನ್ನಿಸ್ತು. ಅಷ್ಟು ವ್ಯವಸ್ಥೆ ಮಾಡಿನೂ ಕೂಡ ಒಂದಿಷ್ಟು ಜನರ ಟೀಕೆ ಮಾತುಗಳು ಇದ್ದಿದ್ದಾವೆ. ಅದೆಲ್ಲವನ್ನೂ ಕೂಡ ಕೇಳ್ತಾ ಇರಬೇಕು, ಈ ಕಿವಿಲಿ ಕೇಳಬೇಕು. ಆದರೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಆ ಒಂದು ಬದಲಾವಣೆಗಳನ್ನು ಕೂಡ ಮಾಡ್ತಾ ಹೋಗಬೇಕು. ಒಂದಷ್ಟು ಮಾತು ಇರ್ತವೆ, ಅದನ್ನು ಈ ಕಿವಿನಲ್ಲಿ ಬಿಡಬೇಕು ಕೂಡ ಹೌದು. ಹಾಗಾಗಿ ಭಗವಂತ ನಮಗೆ ಸುಂದರವಾಗಿರ್ತಕ್ಕಂಥ 2 ಕಿವಿಗಳನ್ನು ಕೊಟ್ಟಿದ್ದಾನೆ. ಏನಕ್ಕೆ? ಒಂದು ಕಿವಿಲಿ ಕೇಳಿ, ಬೇಡವಾಗಿರ್ತಕ್ಕಂಥದನ್ನು ಒಂದು ಕಿವಿಲಿ ಬಿಡಿ, ಅಷ್ಟೇ, ಇನ್ನೇನಿಲ್ಲ. ಇನ್ನು ಈ ಒಂದು ವಿಚಾರವನ್ನು ತಿಳಿಸ್ತಾ, ಗುರೂಜಿಯವರ ಜೊತೆ ಯಾರೆಲ್ಲ ಪುರಿ ಜಗನ್ನಾಥ್ ಯಾತ್ರೆಯನ್ನು ಮಾಡಬೇಕು, ಪುರಿ ಜಗನ್ನಾಥ್ ಯಾತ್ರೆಯನ್ನು ಮಾಡಬೇಕು, ಭಗವಂತನ ದರ್ಶನವನ್ನು ಮಾಡಬೇಕು, ಜಗನ್ನಾಥನ ದರ್ಶನವನ್ನು ಮಾಡಬೇಕು, ಅದರಲ್ಲೂ ಪ್ರಮುಖವಾಗಿ ಗುರೂಜಿಯವ್ರ ಜೊತೆ ಯಾರೆಲ್ಲ ದರ್ಶನವನ್ನು ಮಾಡಬೇಕು ಅಂತ ಆಸೆ ಇರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಸಾಯಿ ಶುಭ್ ಟೂರ್ಸ್ನವ್ರನ್ನ ಒಂದು ಸಂಪರ್ಕಿಸಬೇಕು ಅಂತ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಜನವರಿ ಹೊಸ ವರ್ಷದ ಮೊದಲನೇ ವಾರ, ಅದರಲ್ಲೂ 2 ಪ್ಯಾಕೇಜ್ಗಳಿದ್ದಾವೆ. 2 ಪ್ಯಾಕೇಜ್ಗಳು ತಾವು ಒಂದು ವಿಚಾರವನ್ನು ತಿಳ್ಕೊಳ್ಬೋದು. 2 ಪ್ಯಾಕೇಜ್ ಅಂತ ಹೇಳ್ತಾ ಇದ್ದೀರಿ ಗುರುಗಳೇ, ಒಬ್ರಿಗೆ ಸಿಕ್ಕೆ ನಮ್ಗೆ ಸಿಕ್ಕಿಲ್ಲ ಅಂತಂದರೆ ಹೇಗೆ ಅಂತ ತಾವು ತಿಳ್ಕೊಳ್ಬೋದು. ಹಾಗಾಗಿ 2 ಪ್ಯಾಕೇಜ್ಗಳಲ್ಲೂ ಕೂಡ ಗುರೂಜಿಯವರು ಸಿಗ್ತಾರೆ. ಆದರೆ 6ನೇ ತಾರೀಕು ಮಾತ್ರ ಗುರೂಜಿಯವರು ಸಿಗೋದಿಲ್ಲ. 2 ಪ್ಯಾಕೇಜ್ಗಳ ದಿನಾಂಕವನ್ನು ಈಗ ನಾನು ತಿಳಿಸ್ತಾನೆ ಬಂದಿದ್ದೀನಿ. ಈಗ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. 3, 4, 5 ಒಂದು ಪ್ಯಾಕೇಜ್ ಆದರೆ 4, 5, 6 2ನೇ ಪ್ಯಾಕೇಜ್. ಆದರೆ 2 ಪ್ಯಾಕೇಜ್ಗಳಿಗೂ ಗುರೂಜಿಯವರು ಯಾವಾಗ ಸಿಗ್ತಾರೆ ಅಂತಂದರೆ 3ನೇ ತಾರೀಕಿಗೆ ಗುರೂಜಿಯವರು ಬೆಂಗಳೂರಿನಿಂದ ಪುರಿ ಜಗನ್ನಾಥ್ ಯಾತ್ರೆಗೆ ಬರ್ತಾ ಇದ್ದಾರೆ. ಹಾಗಾಗಿ 3, 4, 5 3 ದಿವಸಗಳಿದ್ರೂ ಕೂಡ 4, 5, 6ನಲ್ಲಿರ್ತಕ್ಕಂಥ 2ನೇ ಪ್ಯಾಕೇಜ್ನಲ್ಲಿರ್ತಕ್ಕಂಥವ್ರಿಗೆ 4ನೇ ತಾರೀಕು 5ನೇ ತಾರೀಕು ಗುರೂಜಿಯವರು ಸಿಗ್ತಾರೆ. 6ನೇ ತಾರೀಕು ತಾವು ವಾಪಸ್ ಬರುವ ಕಾರಣದಿಂದ ಆ ಕ್ಷಣ ಗುರೂಜಿಯವರು ಸಿಗೋದಿಲ್ಲ. ಯಾಕಂದರೆ 6ನೇ ತಾರೀಕು ನೇರ ಪ್ರಸಾರದ ಕಾರ್ಯಕ್ರಮ ನೆರವೇರಿಸಬೇಕಲ್ವ. ಪುರಿ ಜಗನ್ನಾಥ್ ಯಾತ್ರೆಗೆ ಬಂದಿರತಕ್ಕಂಥವ್ರು 6 ಶನಿವಾರ ಆಗಿರುವ ಕಾರಣದಿಂದ ಇಲ್ಲಿನೂ ಕೂಡ ಒಂದಷ್ಟು ವ್ಯವಸ್ಥೆ ಇದೆ. ಅದರಲ್ಲೂ ಮಹರ್ಷಿ ಮಂದಿರ ದೇವಸ್ಥಾನದಲ್ಲೂ ಕೂಡ ಪೂಜಾನುಷ್ಠಾನದ ಜವಾಬ್ದಾರಿ ಇದೆ. ಇನ್ನು ಒಂದು ವಿಚಾರ ಏನಪ್ಪ, ಪುರಿ ಜಗನ್ನಾಥ್ ಯಾತ್ರೆಗೆ ಬಂದಿರತಕ್ಕಂಥ ಜನರಿಗೆ ಮಾತ್ರ ಗುರೂಜಿಯವರು ಸಿಗ್ಬಿಟ್ರೆ ಪ್ರತಿನಿತ್ಯ ನಿಮ್ಮೆಲ್ಲರ ಮನೆಗೆ ಬರಬೇಕಲ್ವ ಗುರೂಜಿ. ಇಲ್ಲಿ ಕೂತ್ಕೊಂಡು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಜನ ತಮ್ಮ ಬಿಡಬೇಕಲ್ವ. ಹಾಗಾಗಿ ಗುರೂಜಿಯವರು ಆದಷ್ಟು ಬೇಗ ಆಗಮಿಸ್ತಾ ಇದ್ದಾರೆ. ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಈ ಬಾರಿಯ ಕಾರ್ಯಕ್ರಮದ ಬಗ್ಗೆ ನಾನು ತಿಳಿಸ್ತೀನಿ. ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮನೇ ಪ್ರಸಾರ ಆಗ್ತಾ ಇರತಕ್ಕಂಥದ್ದಿದೆ. ಅದರಲ್ಲೂ ಪುರಿ ಜಗನ್ನಾಥ್ ಯಾತ್ರೆ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ಸಾಯಿ ಶುಭ್ ಟೂರ್ಸ್ ಅವರನ್ನ ಸಂಪರ್ಕಿಸಿ ಗುರೂಜಿಯವ್ರ ಜೊತೆ ತಾವೆಲ್ಲರೂ ಕೂಡ ಪುರಿ ಜಗನ್ನಾಥ್ ಯಾತ್ರೆಯನ್ನು ಮಾಡ್ಕೊಂಡು ಬನ್ನಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ದೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಮಹರ್ಷಿ ಮಂದಿರದಲ್ಲಿ ನೆರವೇರಿರ್ತಕ್ಕಂಥ ವಸಂತೋತ್ಸವದ ಕಾರ್ಯಕ್ರಮ ಸಂಪನ್ನವಾಗಿರ್ತಕ್ಕಂಥದ್ದು ಹೇಗಾಯಿತು, ಅಲ್ಲಿನ ವ್ಯವಸ್ಥೆಗಳು ಹೇಗಿತ್ತು, ಜನ ಅದಕ್ಕೆ ಹೇಗೆ ಹೊಂದ್ಕೊಂಡ್ರು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದೆ. ಇನ್ನು ಕಡೆಯದಾಗಿ ಸಾಯಿ ಶುಭ್ ಟೂರ್ಸ್ ಬಗ್ಗೆನೂ ಕೂಡ ತಿಳಿಸ್ತಾ ಇದ್ದೆ, ಗುರೂಜಿ ಅವರ ಜೊತೆ ಪುರಿ ಜಗನ್ನಾಥ್ ಯಾತ್ರೆಯ ಬಗ್ಗೆ. ಈಗಾಗಲೇ ಸಾಕಷ್ಟು ಜನ ಅದರ ಒಂದು ಆಸೆ ಏನಪ್ಪ ಅಂತಂದರೆ ಗುರೂಜಿಯವ್ರ ಜೊತೆ ನಾವು ಬರ್ತೀವ. ಎಲ್ಲರೂ ಕೂಡ ಸಾಯಿ ಶುಭ್ ಟೂರ್ಸ್ನವ್ರನ್ನ ಕೇಳ್ತಾ ಇರ್ತಕ್ಕಂಥ ಮೊದಲನೇ ಮಾತೇನಪ್ಪ ಅಂತಂದರೆ, ನೀವು ಗುರೂಜಿ ಹೆಸರು ಹೇಳಿ ನಮ್ಮನ್ನು ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀರಾ, ಗುರೂಜಿಯವ್ರನ್ನ ಕರ್ಕೊಂಬಂದಿಲ್ಲ ಅಂತಂದರೆ ಹೇಗೆ ಅಂತ ಹೇಳಿ ಯಾರೂ ತಲೆ ಕೆಡಿಸ್ಕೊಳ್ಬೇಡಿ. ಅದ್ರ ಬಗ್ಗೆ ಸಂಪೂರ್ಣ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೇನೆ. ಗುರೂಜಿಯವರು ಬಂದೇ ಬರ್ತಾರೆ. ತಮ್ಮೆಲ್ಲರ ಜೊತೆನೆ ಪುರಿ ಜಗನ್ನಾಥ್ ಯಾತ್ರೆಗೆ ಗುರೂಜಿಯವರು ಬಂದೇ ಬರ್ತಾರೆ. ಹಾಗಾಗಿ ಯಾರೂ ತಲೆ ಕೆಡಿಸ್ಕೊಳ್ಬೇಡಿ. ಯಾರನ್ನೂ ಕೂಡ ಮಿಸ್ಲೀಡ್ ಮಾಡ್ಕೊಳ್ತಕ್ಕಂಥದ್ದು ಬೇಡ, ಕನ್ಫ್ಯೂಷನ್ನೂ ಮಾಡ್ಕೊಳ್ತಕ್ಕಂಥದ್ದು ಬೇಡ, ಯಾರು ಯೋಚನೆನೂ ಮಾಡ್ತಕ್ಕಂಥದ್ದು ಬೇಡ. ತಮ್ಮೆಲ್ಲರ ಜೊತೆನೂ ಕೂಡ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಇದೇ ಸತ್ಯ. ಸಾಕಷ್ಟು ಜನ ಅವರು ಸಾಯಿ ಶುಭ್ ಟೂರ್ಸ್ ಅವ್ರು ನೆನ್ನೆ ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥ ವಿಚಾರಗಳೇನಪ್ಪ ಅಂತಂದರೆ, ಎಲ್ಲರ ಬಾಯಲ್ಲೂ ಕೂಡ ಒಂದೇ ಮಾತು, ಗುರೂಜಿಯವ್ರ ಹೆಸರು ಹೇಳಿ ನೀವು ಮೋಸ ಮಾಡಿ ನಮ್ಮನ್ನು ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀರಾ, ಗುರೂಜಿಯವ್ರು ಬಂದಿಲ್ಲ ಅಂದರೆ ನಾವೇನು ಮಾಡೋದು ಅಂತ ಹೇಳಿ ತಲೆ ಕೆಡಿಸ್ಕೊಳ್ಬೇಡಿ. ಗುರೂಜಿಯವರು ಬರ್ತಾರೆ, ಗುರೂಜಿಯವ್ರ ಜೊತೆನೇ ತಾವು ಯಾತ್ರೆಯನ್ನು ಮಾಡ್ತೀರಿ. ಇನ್ನು ಯಾತ್ರೆಯ ಬಗ್ಗೆ ಆಗಲಿ, ಅಲ್ಲಿನ ವ್ಯವಸ್ಥೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ, ನಿಮ್ಮನ್ನ ಹೇಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಯಾವ ಜಾಗದಲ್ಲಿ ಇರಿಸ್ತಾರೆ, ಯಾವ ರೀತಿ ದರ್ಶನ ಆಗುತ್ತೆ, ಯಾವ ರೀತಿ ಕಾರ್ಯಕ್ರಮಗಳು ನೆರವೇರುತ್ತೆ, ತಾವು ಹೇಗೆ ವಾಪಸ್ ಬರ್ತೀರಿ, 2 ಪ್ಯಾಕೇಜ್ಗಳ ಕುರಿತಾಗಿಯೂ ಕೂಡ
ಸಂಪೂರ್ಣ ಮಾಹಿತಿಯನ್ನು ಸಾಯಿ ಶುಭ್ ಟೂರ್ಸ್ ಅವ್ರ ಹತ್ರ ತಾವು ತಿಳ್ಕೊಳ್ಬೇಕು ಅಂತಂದರೆ ಈಗ ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ನಾನು ಕಾರ್ಯಕ್ರಮದಲ್ಲೇ ತಿಳಿಸ್ತಾ ಇದ್ದೆ, ಕರೆಯನ್ನು ಮಾಡಿ ಫೋನ್ನಲ್ಲಿ ತಾವು ಒಂದೆಲ್ಲೋ ಒಂದು ಕಡೆ ಮಿಸ್ಕಮ್ಯುನಿಕೇಷನ್ ಆಗೋದಕ್ಕಿಂತ ತಾವು ನೇರವಾಗಿ ಅವರ ಒಂದು ಅಂಗಡಿಗೆ ಅಂದರೆ ಅವರ ಒಂದು ಜಾಗಕ್ಕೆ ಹೋಗಿ ತಾವು ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಿದ್ದೆ. ಆದ್ರೂ ಕೂಡ ದೂರ ಭಾರ ಇರತಕ್ಕಂಥವ್ರು ಬರಲಿಕ್ಕಾಗದಿರುವ ಕಾರಣದಿಂದ ದೂರವಾಣಿ ಸಂಖ್ಯೆಯನ್ನು ತಿಳಿಸ್ತಾ ಇದ್ದೇನೆ. ತಾವು ದೂರವಾಣಿ ಸಂಖ್ಯೆಯನ್ನು ತಿಳ್ಕೊಳ್ತಕ್ಕಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ. ಬೇಕಂದರೆ 4 ಅಲ್ಲ 5 ಸತಿ ನಾನು ಅದನ್ನು ಮತ್ತೊಮ್ಮೆ ಹೇಳ್ತೀನಿ. ಯಾಕೆಂದರೆ ಸಂಖ್ಯೆಗಳಲ್ಲಿ ಹೆಚ್ಚು ಕಡಿಮೆ ಆದರೆ ಒಂದು ವಸಂತೋತ್ಸವದ ಕಾರ್ಯಕ್ರಮದಲ್ಲಿ ಆದ ಹಾಗೆ ಮತ್ತಿಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಈಗ ನಾನು ತಮ್ಮೆಲ್ಲರಿಗೂ ಕೂಡ ದೂರವಾಣಿ ಸಂಖ್ಯೆಯನ್ನು ತಿಳಿಸ್ತಾ ಇದ್ದೀನಿ. 9590247247 ಬಹಳ ಈಸಿ ಇರತಕ್ಕಂಥದ್ದು. 9590247247 ಅಷ್ಟೇ. 9590247247 9590247247 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸಾಯಿ ಶುಭ್ ಟೂರ್ಸ್ ಅವ್ರಿಗೆ ಹೇಗಿರುತ್ತೆ, ಪ್ಯಾಕೇಜ್ನಲ್ಲಿ ಯಾವ್ಯಾವ ರೀತಿ ನಮಗೊಂದಷ್ಟು ವಿಚಾರಗಳು ತಿಳ್ಕೊಳ್ಬೋದು, ಮತ್ತು ನಮ್ಮ ಅಕಾಮಿಡೇಷನ್ ಹೇಗೆ, ಅಕಾಮಿಡೇಷನ್ ಅಂತಂದರೆ ಅಲ್ಲಿ ನಾವು ಉಳ್ಕೊಳ್ಳೋದು ಹೇಗೆ, ಯಾವ ಒಂದು ಜಾಗದಲ್ಲಿ ಉಳ್ಕೊಳ್ತೀವಿ, ಅಲ್ಲಿ ನಮಗೆ ವ್ಯವಸ್ಥೆ ಹೇಗಿರುತ್ತೆ, ಊಟ ತಿಂಡಿ ಹೇಗಿರುತ್ತೆ. ಯಾಕಂದರೆ ಎಲ್ಲರ ಮನಸ್ಸಲ್ಲೂ ಕೂಡ ಬರೋದೇನಪ್ಪ ಅಂದರೆ ಊಟ ತಿಂಡಿಯ ವ್ಯವಸ್ಥೆ, ಉಳ್ಕೊಳ್ಳೋದ್ರ ಬಗ್ಗೆ. ಹಾಗಾಗಿ ಯಾವ ರೀತಿ ಇರುತ್ತೆ ಅದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಸ್ಪಷ್ಟ ಮಾಹಿತಿಯನ್ನು ಈ ಒಂದು ನಂಬರ್ಗೆ ಕರೆ ಮಾಡೋದ್ರಿಂದ ತಮ್ಮೆಲ್ಲರಿಗೂ ಸಿಗುತ್ತೆ. ಆಮೇಲೆ ತಮ್ಮೆಲ್ಲರಲ್ಲೂ ಕೂಡ ಒಂದು ಕಳಕಳಿಯ ಪ್ರಾರ್ಥನೆ ಏನಪ್ಪ ಅಂತಂದರೆ, ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಗುರೂಜಿ ಅವರ ಒಂದು ಅಪಾಯಿಂಟ್ಮೆಂಟ್ ಕುರಿತಾಗಲಿ, ಗುರೂಜಿ ಅವ್ರನ್ನ ಭೇಟಿ ಮಾಡೋದ್ರ ಕುರಿತಾಗಲಿ, ಆಶ್ರಮದಲ್ಲಿರ್ತಕ್ಕಂಥ ಸೇವೆಗಳ ಕುರಿತಾಗಲಿ ಯಾವುದೇ ರೀತಿ ಮಾಹಿತಿ ಸಿಗೋದಿಲ್ಲ. ಇದರ ಬಗ್ಗೆ ಇದರಲ್ಲಿ ಏನಿದ್ರು ಇದನ್ನು ಕರೆ ಮಾಡೋದ್ರಿಂದ ಪುರಿ ಜಗನ್ನಾಥ್ ಯಾತ್ರೆಯ ಕುರಿತಾಗಿ ಮತ್ತು ಸಾಯಿ ಶುಭ್ ಟೂರ್ಸ್ ಅವರು ಮತ್ತಷ್ಟು ಬೇರೆ ಬೇರೆ ಯಾತ್ರೆಗಳ ಕುರಿತಾಗಿ ಮಾತ್ರ ತಮಗೆ ಮಾಹಿತಿ ಸಿಗುತ್ತೆ ಹೊರತಾಗಿ ಗುರೂಜಿಯವರ ನೇರ ಸಂದರ್ಶನ ಅಂತಂದರೆ ಅಪಾಯಿಂಟ್ಮೆಂಟ್ ಆಗಲಿ, ಗುರೂಜಿಯವರ ನಂಬರ್ ಆಗಲಿ, ಅವರ ಬಗ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮಾಹಿತಿಗಳಾಗಲಿ ಸಿಗೋದಿಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಯಾತ್ರೆಯ ಕುರಿತಾಗಿ ಏನಾದರೂ ಮಾಹಿತಿಯನ್ನು ಕೇಳಬೇಕಾದ್ರೆ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಬೆಂಗಳೂರಿನಲ್ಲೇ ಇದ್ದೀರೋ ಆದಷ್ಟು ಅವರ ಜಾಗಕ್ಕೆ ಹೋಗಿ ಮಾಹಿತಿಯನ್ನು ತಗೊಳ್ಳಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ. ಇನ್ನು ಈಗ ಕಾರ್ತೀಕ ಮಾಸದ ಹುಣ್ಣಿಮೆ, ವಾರದ ಮೊದಲನೇ ದಿನ ಕಾರ್ತೀಕ ಸೋಮವಾರ, ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ಳೋದಿದೆ. ಅದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಂದ್ರೆ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವ. ಹಾಗಾಗಿ ಇನ್ನು ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಕಾರ್ತೀಕ ಮಾಸದ ಸೋಮವಾರದ ಹುಣ್ಣಿಮೆ. ಗುರುಗಳೇ, ತಮಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಗುರುಗಳೇ. ಕಾರ್ತೀಕ ಮಾಸದ ಶುಭ ಹುಣ್ಣಿಮೆ ಎಂದು ನಿಮಗೂ ಸಹಿತ ನಾವು ಒಂದು ಸ್ವಾಗತವನ್ನು ಕೋರ್ತೀವಿ. ಯಾಕೆಂದರೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಧರಿಸಿ ಪ್ರತಿನಿತ್ಯದ ಕಾಯಕದಲ್ಲಿ ಇನ್ನಷ್ಟು ಜವಾಬ್ದಾರಿಯನ್ನು ಹೊತ್ತು ಬೆಳಿಗ್ಗೆ ಬೇಗೆದ್ದು ರೆಡಿಯಾಗಿ ಬರ್ತಿರಲ್ಲ, ಅದಕ್ಕೋಸ್ಕರ. ಯಾಕೆಂದರೆ ನಾನು ನಿಮಗೆ ಕಾಯಬೇಕಾದಂಥ ಕಾಲ ಇತ್ತು. ಅಯ್ಯಪ್ಪನ ದೆಸೆಯಿಂದ ಈಗ ಬೇಗ ಬಂದು ನನಗೋಸ್ಕರ ಕಾಯುವಂಥದ್ದಾಗಿದೆಯಲ್ಲ, ಅಯ್ಯಪ್ಪನಿಂದ ಕಲಿತ ಪಾಠ ಅಂತ ನಾನು ಸಂತೋಷ ಪಡ್ತೇನೆ. ಒಳ್ಳೆಯದಾಗಲಿ. ಹಾಗೆ ಇವತ್ತು ಕಾರ್ತೀಕ ಮಾಸದ ಶುಭ ಹುಣ್ಣಿಮೆ. ಕಾರ್ತೀಕ ಮಾಸದ ಶುಭ ಹುಣ್ಣಿಮೆ ಎಂದು ತಾವು ನೋಡ್ತಿರ್ತಕ್ಕಂಥದ್ದು ಕೈಲಾಸದಲ್ಲಿರ್ತಕ್ಕಂತಹ ಸಾಂಬ ಸದಾಶಿವನ ವಿಶೇಷವಾಗಿರ್ತಕ್ಕಂಥ ನಂದಿ ವಾಹನ ರೂಪದಲ್ಲಿ ಇವತ್ತು ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಶಿವನೇ ಬಂದಿದ್ದಾನೆ. ಇವತ್ತಿನ ದಿವಸ ನಮ್ಮ ಈ ಒಂದು ಸೆಕ್ಟರಲ್ಲಿ ಇರೋ ದೇಗುಲದಲ್ಲಿ ಕೂತಿರ್ತಕ್ಕಂಥ ಭಗವಂತನ ತಾವು ದರ್ಶನ ಮಾಡಬೇಕು. ಆದರೆ ನಾನು ತೋರಿಸಲ್ಲ, ಗುರುಜಿ ಅವ್ರು ಬರಲಿ ಆಮೇಲೆ ತೋರಿಸ್ತೀನಿ ಅಂತ. ನೋಡಿ, ಗಿರಿಜಾ ಶಂಕರರು ಇಬ್ಬರು ಪಾರ್ವತಿ ಪರಮೇಶ್ವರರು ಕೈಲಾಸದಿಂದ ನಂದಿಯ ಮೇಲೆ ನಮ್ಮ ಈ ಒಂದು ಕರ್ನಾಟಕ ರಾಜ್ಯ, ಅದರಲ್ಲೂ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರ ಮನೆಯಲ್ಲೂ ದರ್ಶನವನ್ನು ಕೊಡ್ತಿದ್ದಾರೆ. ಎಂತಹ ಅದ್ಭುತವಾದಂತಹ ಒಂದು ಅಲಂಕಾರ. ಈ ಅಲಂಕಾರವನ್ನು ನೋಡಿದ್ರೆ ಮಂತ್ರಗಳಿಂದ ಭಗವಂತನ ತೃಪ್ತಿಪಡಿಸಬೇಕಾ, ಅಥವಾ ಅಲಂಕಾರ ಮಾಡಿರ್ತಕ್ಕಂಥವ್ರ ಮೇಲೆ ಅವ್ರ ಹೆಸರಲ್ಲಿ ಹೇಳಬೇಕಾ, ಅಥವಾ ಯಾವ ಒಂದು ವಿಚಾರವನ್ನು ನೀವು ಮುಂದೆ ಹೇಳಬೇಕು ಎಂಬತಕ್ಕಂಥದ್ದೇ ನಾನು ಮರೆತು ಕೂತ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಅಷ್ಟು ಅದ್ಭುತವಾದಂಥದ್ದು. ಒಬ್ಬ ವ್ಯಕ್ತಿ ತನ್ನ ಕೈಗಳಿಂದ ತನ್ನ ಭಗವಂತನ ಪ್ರಾರ್ಥನೆ ಮಾಡ್ತಾ ತನಗೆ ಏನು ಗೋಚರಿಸುತ್ತೆ, ಏನು ಅನಿಸುತ್ತೆ, ಆ ಅನಿಸಿಕೆಗಳನ್ನು ಮತ್ತು ಗೋಚರಿಸ್ತಕ್ಕಂತಹ ವಿಚಾರಗಳನ್ನು ಭಾಳ ಸ್ಪಷ್ಟೀಕರಿಸಿ
ಅದನ್ನು ಹೀಗೆ ಬಂದರೆ ಚೆನ್ನ, ಭಗವಂತ ಹೀಗೆ ಕೂತರೆ ಚೆನ್ನ ಅಂಥೇಳಿ ದೇವ್ರನ್ನಿಟ್ಟು ಅಲಂಕಾರ ಮಾಡುವಂಥ ಕಾಲ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಹಾಗಾಗಿ ಕೈಲಾಸನಾಥನಾದಂತಹ ಸಾಂಬ ಸದಾಶಿವ, ಕಾರ್ತಿಕ ಮಾಸ ಅಂದರೆ ಎಲ್ಲೆಲ್ಲೂ ಸರ್ವಂ ಶಿವಮಯಂ, ಹಚ್ಚುವ ದೀಪ ಕಾರ್ತಿಕ ದೀಪೋತ್ಸವ. ನಿನ್ನೆ ಕಾರ್ತಿಕ ವಿಶೇಷವಾಗಿರ್ತಕ್ಕಂಥ ನಿನ್ನೆ ಶಿವದೀಪೋತ್ಸವ ಆಯಿತು, ಇವತ್ತು ವಿಷ್ಣು ದೀಪೋತ್ಸವ ಇದೆ. ಶುಭ ಹುಣ್ಣಿಮೆ ಇವತ್ತು. ಹುಣ್ಣಿಮೆಯಂದು ಸಾಂಬ ಸದಾಶಿವನ ವಿಶೇಷವಾದಂಥ ಆರಾಧನೆಯನ್ನು ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಜಾತವೇದಸೇ ಸನವಾಮಸೋ ಮಮರಾತೀತೋ ನಿದಹಾತಿ ವೇದಾಃ ಸರಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಓಂ ಶ್ರೀಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಲಲಿತಾಂಬಾಲಾ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗೌರೀಶಂಕರಾಯ ನಮಃ, ಗಿರಿಜಾಶಂಕರಾಯ ನಮಃ, ಓಂ ಪಾರ್ವತಿ ಪರಮೇಶ್ವರಾಯ ನಮಃ, ಓಂ ಸಾಂಬ ಸದಾಶಿವಾಯ ನಮಃ, ಓಂ ನಂದಿಕೇಶ್ವರಾಯ ನಮಃ, ಓಂ ಭುಜಂಗೇಶ್ವರಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಓಂ ಕಪಿಲೇಶ್ವರಾಯ ನಮಃ, ಓಂ ನಾಗೇಶ್ವರಾಯ ನಮಃ, ಓಂ ನಾಗಲಿಂಗೇಶ್ವರಾಯ ನಮಃ, ಓಂ ಅರುಣಾಚಲೇಶ್ವರಾಯ ನಮಃ, ಓಂ ನಂದೀಶ್ವರಾಯ ನಮಃ, ಓಂ ನಂಜುಂಡೇಶ್ವರಾಯ ನಮಃ, ಓಂ ಭೋಗನಂದೀಶ್ವರಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಓಂ ಕಾಶಿ ವಿಶ್ವನಾಥಾಯ ನಮಃ, ಓಂ ಸಾಂಬ ಸದಾಶಿವಾಯ ನಮಃ, ಓಂ ಅಘೋರೇಭ್ಯೋ ನಮಃ, ಓಂ ಮಹಾರೂಪಾಯ ನಮಃ, ಓಂ ಕಾಲಾಯ ನಮಃ, ಓಂ ಗುಣಾತೀತಾಯ ನಮಃ, ಓಂ ನಿರಂಜನಾಯ ನಮಃ, ಓಂ ನಿರ್ವಿಕಲ್ಪಾಯ ನಮಃ, ಓಂ ನಿರ್ಭೇದಿನೇ ನಮಃ, ಓಂ ಜ್ಞಾನರೂಪಾಯ ನಮಃ, ಓಂ ಶ್ರೀಮತ್ ಸಾಂಬ ಸದಾಶಿವಾಯ ನಮಃ. ಹರಿಹರ ಶ್ರೀ ಮಹಾವಿಶ್ವೇಶ್ವರನ ಆರಾಧನೆ ಮಾಡ್ತಾ ಕಾರ್ತಿಕ ಮಾಸದ ಹುಣ್ಣಿಮೆ, ಕಾರ್ತಿಕ ಮಾಸದ ಪ್ರದೋಷ ಪೂಜೆ, ಕಾರ್ತಿಕ ಮಾಸದಲ್ಲಿ ಮಾಡತಕ್ಕಂಥ ಬಿಲ್ವಾರ್ಚನೆ, ಜೊತೆಗೆ ಸ್ವಾಮಿಗೆ ಇರತಕ್ಕಂಥ ಭಸ್ಮಾರ್ಚನೆ, ಸಾಂಬ ಸದಾಶಿವನಿಗೆ ನಡೆಸ್ತಕ್ಕಂಥ ಅರ್ಚನಾ ಸಂಕಲ್ಪ, ಇದೆಲ್ಲವೂ ಸಹಿತ ಬಹಳ ವೈಭವಪೂರಿತವಾಗಿರ್ತಕ್ಕಂಥದ್ದು. ಅಂತಹ ಸರ್ವವೂ ಸಹಿತ ಶಿವನ ಆದೇಶದಂತೆ ಸರ್ವಂ ಶಿವಮಯಂ ಅಂತ ಏನು ಹೇಳ್ತೀವೋ ಅದೇ ಪ್ರಕಾರ ಶಿವನ ಆರಾಧನೆ ಮಾಡತಕ್ಕಂಥ ಈ ಸುಂದರ ಗಳಿಗೆ ತಮ್ಮೆಲ್ಲರ ವಾಸ್ತುಗುರದಲ್ಲೂ ಗಿರಿಜಾಶಂಕರರ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿಯವರ ಜೊತೆ ತಾವೆಲ್ಲರೂ ಕೂಡ ಪೂರಿ ಜಗನ್ನಾಥ ಯಾತ್ರೆಯನ್ನು ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಆಗಲಿ, ಮತ್ತು ಆಶ್ರಮದಲ್ಲಿ ನೆರವೇರತಕ್ಕಂಥ ವಸಂತೋತ್ಸವದ ಕಾರ್ಯಕ್ರಮದ ಬಗ್ಗೆ ಆಗಲಿ, ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳ್ಕೊಂಡು ಬಹಳ ಪ್ರಮುಖವಾಗಿ ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ ಪಂಚಾಂಗ ಶ್ರವಣ ಆಗಬೇಕು, ರಾಶಿಫಲ ಆಗಬೇಕು, ಜೊತೆಗೆ ಸಾಂಬ ಸದಾಶಿವನಿಗೆ ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ಮಾಡಬೇಕು. ಶಿವನ ಆರಾಧನೆ ಆಗಬೇಕು, ಜೊತೆಗೆ ಗೌರೀಶಂಕರರ ವಿಶೇಷವಾಗಿರ್ತಕ್ಕಂಥ ನಂದಿ ವಾಹನ ಅಂತಿದೆ. ನಂದಿ ವಾಹನ ಎಂಬತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತು ನಿಜ. ಆದರೆ ನಂದಿ ಮೇಲೆ ಭಗವಂತ ಬಂದಾಗ ಹೇಗಿರುತ್ತೆ, ಅದು ನಿಮ್ಮ ಕಣ್ಣು ಕಟ್ಟುವಂತಹ ರೀತಿ ಇರಬೇಕು. ಹಾಗಾಗಿ ದೇವಾಲಯದಲ್ಲಿರ್ತಕ್ಕಂತಹ ಗಿರಿಜಾಶಂಕರನ ನಾವು ನೋಡಿದ್ದೇವೆ. ಹಾಗೆ ಶಿವಾಷ್ಟೋತ್ರದಲ್ಲಿ ಬರಬೇಕಾದ್ರೆ ನಂದಿ ವಾಹನಾಭ್ಯಾ ನಮಃ, ಆ ನಂದಿಯ ಮೇಲೆ ಭಗವಂತ ಗಿರಿಜಾಶಂಕರರು ಬರ್ತಿದ್ದಾರೆ ಎಂಬತಕ್ಕಂಥದ್ದನ್ನು ವೇದ ಮಂತ್ರಗಳನ್ನು ನಾವು ಹೇಳ್ತಿದ್ದೀವಿ. ಆದರೆ ಗಿರಿಜಾಶಂಕರರು ಹೇಗೆ ಬರ್ತಿದ್ದಾರೆ, ಪಾರ್ವತಿ ಪರಮೇಶ್ವರರು ನಂದಿ ಮೇಲೆ ಕೂತಾಗ ಹೇಗಿರ್ತಾರೆ ಎಂಬತಕ್ಕಂಥ ಆ ಕಲ್ಪನೆ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ನೋಡ್ತಾ ಇದ್ದೀರಿ. ಇದು ನನಗಂತೂ ಬಹಳ ಸಂತೋಷ. ಹಾಗೆ ತಾವು ಸಹಿತ ನೋಡ್ತಿರ್ತಕ್ಕಂಥ ನಿಮ್ಮ ಕಣ್ಗಳು ಧನ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಶಿವನಿಗೆ ಪ್ರತ್ಯೇಕವಾದಂತಹ ಒಂದು ಆಕಾರ ಇಲ್ಲ. ದೇವಾಲಯಗಳಿಗೆ ಹೋದರೆ ಎಲ್ಲಿಂದ ಎಲ್ಲಿ ನೋಡೋದು ಸಹಿತ ಶಿವನಿಗೆ ಇದ್ದರೆ ಶಿವ ಅಂದರೆ ಅಲ್ಲಿ ಶಿವಲಿಂಗ ಮಾತ್ರ. ಆದರೆ ವಿಷ್ಣು ಹಾಗಲ್ಲ. ವಿಷ್ಣು ಅಲಂಕಾರ ಪ್ರಿಯ. ಆತನಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ಅದು ಇನ್ನೂ ಕಡಿಮೆ, ಇನ್ನೂ ಏನಾರು ಮಾಡೋಣ ಅನ್ನೋ ಮನಸ್ಸು ವಿಷ್ಣು ದೇವರಿಗೆ ಇರುತ್ತೆ. ಆದರೆ ಶಿವನಿಗೆ ಅದು ಇರೋಲ್ಲ. ಶಿವ ಏನಪ್ಪ ಅಂದರೆ ಶಿವಲಿಂಗಕ್ಕೆ ಅಭಿಷೇಕ ಅಷ್ಟೇ. ಸರ್ವಂ ಶಿವಮಯಂ. ಆ ಶಿವಲಿಂಗ ಎಲ್ಲಿರುತ್ತೋ ಅಲ್ಲಿ ಒಂದು ಬೊಗಸೆ ನೀರು ಹಾಕಿಬಿಟ್ರೆ ಸಾಕು, ಭಗವಂತ ತೃಪ್ತನಾಗ್ತಾನೆ. ಹಾಗಾಗಿ ಎಲ್ಲೇ ಶಿವಲಿಂಗ ಇದ್ದರೂ ಶಿವನಿಗೆ ನಡೆಸ್ತಕ್ಕಂತಹ ಪೂಜಾನುಷ್ಠಾನದಲ್ಲಿ ಪ್ರಮುಖ ಏನಪ್ಪ ಅಂದರೆ ಶಿವನಿಗೆ ಮೊದಲು ರುದ್ರಾಭಿಷೇಕ. ರುದ್ರನಿಗೆ ರುದ್ರಾಭಿಷೇಕವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ರಿಂದ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಅದು ಬಹಳ ವಿಶೇಷ.
ಅದರಲ್ಲೂ ಆಗಷ್ಟೇ ಗೋವನ್ನು ಮುಂದೆ ಕರೆದು ಶಿವಲಿಂಗದ ಸಾನ್ನಿಧ್ಯದಲ್ಲೇ ಗೋಕ್ಷೀರವನ್ನು ಕರಿಬೇಕು. ಅಂದರೆ ಹಸು ಹಾಲು ಕರೀತಕ್ಕಂಥದ್ದು ಆ ಗೋವಿನ ಮುಂಭಾಗವನ್ನು ಅಂದರೆ ಶಿವನ ಮುಂಭಾಗದಲ್ಲೇ ಗೋಕ್ಷೀರವನ್ನು ಕರೆದು ಆ ನೊರೆ ಹಾಲನ್ನು ತೆಗೆದುಕೊಂಡೋಗಿ ಸ್ವಾಮಿಗೆ ಅಭಿಷೇಕ ಮಾಡುವಂಥ ಪ್ರಕ್ರಿಯೆಗಳು ಒಂದಷ್ಟು ದೇವಾಲಯಗಳಲ್ಲಿದೆ. ಇದು ಬಹಳ ವಿಶೇಷ ಅಂತಲೇ ಹೇಳ್ತಾರೆ. ಹಾಗಾಗಿ ಕೈಲಾಸನಾಥನಿಗೆ ಸದಾಕಾಲ ಅಭಿಷೇಕ ಮಾಡುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ತಾವೀಗ ನೋಡ್ತಿರ್ತಕ್ಕಂಥದ್ದು ಭೋಗನಂದೀಶ್ವರ. ಆ ಭೋಗನಂದೀಶ್ವರರಿಗೆ ನಡೆಸ್ತಾ ಇರ್ತಕ್ಕಂಥ ಅಭಿಷೇಕವನ್ನು ತಾವು ದರ್ಶನ ಮಾಡ್ತಾ ಇದ್ದೀರಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನಿಗೆ ನಡೆಸ್ತಿರ್ತಕ್ಕಂಥ ಗೋಕ್ಷೀರಾಭಿಷೇಕ, ಜೊತೆಗೆ ಆ ಗೋಕ್ಷೀರದೊಂದಿಗೆ ದದಿಯಿಂದ ಮಾಡ್ತಕ್ಕಂಥದ್ದು, ಹಸುವಿನಿಂದ ಉತ್ಪನ್ನವಾಗ್ತಕ್ಕಂಥ ಗೋಕ್ಷೀರ ಆಗಲಿ, ದದಿ ಮೊಸರಾಗಲಿ, ಅದರಿಂದ ಬರ್ತಕ್ಕಂಥ ಬೆಣ್ಣೆ ಆಗಲಿ, ಅಥವಾ ಸ್ವಾಮಿಗೆ ತುಪ್ಪ ಆಗಲಿ, ಅಥವಾ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂತಹ ಖಾದ್ಯಗಳು ಪದಾರ್ಥ ಏನಿದ್ರು ಅದರಲ್ಲೂ ಭಸ್ಮ ನೋಡಿ, ಆ ಬೆರಣೆಯಿಂದ ಸುಟ್ಟಂತಹ ಭಸ್ಮ ಇದೆಯಲ್ಲ, ಹಸುವಿನ ಸಗಣಿಯಿಂದ ಮಾಡತಕ್ಕಂಥ ಬೆರಣಿ, ಆ ಬೆರಣಿಯಿಂದ ಮಾಡುವಂತಹ ಒಂದು ಧೂಪ ಅಂದರೆ ಭಸ್ಮ, ಆ ಭಸ್ಮ ಸಹಿತ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥದ್ದು. ಶಿವ ಕೇಳುವುದಿಷ್ಟೇ, ಒಂದು ಭಸ್ಮ ಮತ್ತೊಂದು ರುದ್ರಾಕ್ಷಿ, ಭಸ್ಮ ಮತ್ತು ರುದ್ರಾಕ್ಷಿ, ಅದರೊಂದಿಗೆ ಒಂದಷ್ಟು ಬಿಲ್ವಪತ್ರೆ, ಸ್ವಾಮಿಗೆ ತುಂಬೆ ಹೂ. ಏನೇ ಆದರೂ ಮೊಸರಿನಿಂದ ಸ್ವಾಮಿಗೆ ಅಭಿಷೇಕ ಮಾಡುವಾಗ ಆ ಗೋಕ್ಷೀರ ಮತ್ತು ದದಿ ಮೊಸರು ಇದರಿಂದ ಅಭಿಷೇಕ ಮಾಡುವಾಗ ನೋಡೋಕ್ಕೆ 2 ಕಣ್ಣುಗಳ ಸಾಲದು. ಶಿವ ತೃಪ್ತನಾಗ್ತಕ್ಕಂಥದ್ದು ಶಿವನ ಅಭಿಷೇಕ ಕಾಲದಲ್ಲಿ ಮಾತ್ರ. ಅದಾದ ನಂತರ ನೀವು ಏನು ಅಲಂಕಾರ ಮಾಡಿದ್ರೂ ಅಲಂಕಾರದಲ್ಲಿ ಭಗವಂತ ತೃಪ್ತನಾಗ್ತಾನೋ ಬಿಡ್ತಾನೋ. ಆದರೆ ನಾವು ನೋಡಬೇಕಾದ್ರೂ ನೀವು ನೋಡಬೇಕಾದ್ರೂ ಭಗವಂತನಿಗೆ ನಡೆಸ್ತಕ್ಕಂಥ ಅಭಿಷೇಕದ ಆ ಸುಂದರವಾದ ಗಳಿಗೆಯಲ್ಲಿ ಅಷ್ಟು ವಿಶೇಷತೆ ಇರುತ್ತೆ, ಅಷ್ಟು ಆಕರ್ಷಣೆ ಇರುತ್ತೆ. ಹಾಗೆ ನೋಡುವ ಕಣ್ಗಳು ಧನ್ಯ ಅಂತ ಹೇಳುತ್ತೆ. ಹಾಗಾಗಿ ಸಾಂಬ ಸದಾಶಿವನಿಗೆ ವಿಶೇಷವಾಗಿ ನೋಡಿ ಅಲ್ಲೂ ಸಹಿತ ಆಜ್ಯ ತುಪ್ಪವನ್ನು ತಲೆಗೆ ಹಾಕ್ತಾ ಇರತಕ್ಕಂಥದ್ದು. ಒಂದಷ್ಟು ಕಡೆ ಅದರಲ್ಲೂ ಶಿವಗಂಗೆನಲ್ಲಿ ತುಪ್ಪವನ್ನು ಹಾಕಿದರೆ ಬೆಣ್ಣೆ ಬರುವಂತಹ ಕಾಲ, ಅಂದರೆ ಬೆಣ್ಣೆಯಿಂದ ತುಪ್ಪ ಆಗುವಂತಹ ಪ್ರಕ್ರಿಯೆ ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ತುಪ್ಪವನ್ನು ಶಿರದ ಮೇಲೆ ಹಾಕಿದಾಗ ಅದು ಬೆಣ್ಣೆಯಾಗಿ ಬರ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿದೆ. ಅಂದರೆ ಇನ್ನು ಅಲ್ಲಿಂತಹ ಒಂದು ಶಿವಲಿಂಗದಲ್ಲಿ ತಂಪಿನ ವಾತಾವರಣ ಇರ್ಬೋದು. ಯೋಚನೆ ಮಾಡಿ, ಗಂಗಾಧರೇಶ್ವರನಿಗೂ ಸ್ವಾಮಿ ಸಾಂಬ ಸದಾಶಿವನಿಗೂ ನಂಜನಗೂಡಲ್ಲಿರ್ತಕ್ಕಂಥ ನಂಜುಂಡೇಶ್ವರನಿಗೂ ಎಲ್ಲರಿಗೂ ಸಹಿತ ಇವತ್ತಿನ ದಿವಸ ಕಾರ್ತೀಕ ಮಾಸದ ಈ ಸೋಮವಾರದಂದು ಎಲ್ಲಿ ಶಿವಾಲಯ ಇರುತ್ತೋ ಅಲ್ಲಿ ಶಿವನಿಗೆ ವಿಶೇಷವಾದಂಥ ಆರಾಧನೆ ಇರುತ್ತೆ. ಇವತ್ತು ಸಾಧ್ಯವಾದಷ್ಟು ಶಿವದರ್ಶನವನ್ನು ಮಾಡಿ, ಇವತ್ತು ಶಿವದರ್ಶನವನ್ನು ಮಾಡಬೇಕು. ಇವತ್ತು ಸಂಧ್ಯಾಕಾಲ ವಿಷ್ಣು ದೀಪೋತ್ಸವವನ್ನು ಹಚ್ಚಬೇಕು. ಇವತ್ತು ವಿಷ್ಣು ದೀಪೋತ್ಸವವನ್ನು ಹಚ್ಚೋದ್ರಿಂದ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಹಚ್ಚುವಂಥ ದೀಪ, ಜೊತೆಗೆ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ನೆನೆ ಶಿವದೀಪೋತ್ಸವ ಹೇಗಾಯಿತು ಅದೇ ಥರ ಇವತ್ತು ವಿಷ್ಣು ದೀಪೋತ್ಸವ ಆಗುತ್ತೆ. ವಿಷ್ಣು ಆಲಯಗಳಲ್ಲಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಹತ್ತಿಯಿಂದ ಮಾಡಿರ್ತಕ್ಕಂಥ ವಸ್ತ್ರವನ್ನು ಆಜ್ಯ ಅಥವಾ ಎಳ್ಳೆಣ್ಣೆಯಲ್ಲಿ ಅದನ್ನು ಅದ್ದುಕೊಂಡು ಅದನ್ನು ವಿಶೇಷವಾದಂಥ ರೀತಿ ರುದ್ರ ಪಠನೆ ಅಥವಾ ಪುರುಷ ಸೂಕ್ತ ಪಠನೆಗಳನ್ನು ಮಾಡ್ತಾ ವೇದ ಮಂತ್ರಗಳ ಪಠನೆಯೊಂದಿಗೆ ಅದಕ್ಕೆ ಅಗ್ನಿಸ್ಪರ್ಶ ಮಾಡಬೇಕು. ಅಗ್ನಿಸ್ಪರ್ಶ ಮಾಡಿ ಅದರ ಪರದೆಗಳು ನಿಧಾನಕ್ಕೆ ಆ ಜ್ವಾಲೆ ಹಚ್ಚದ ಒಂದು ಉದ್ರೇಕಕ್ಕೆ ಬರುತ್ತೆ. ಆ ಜ್ವಾಲೆ ಎಂಬತಕ್ಕಂಥದ್ದು ಭೂಮಿಯಿಂದ ಆಕಾಶದತ್ತ ನಡೆಯುತ್ತೆ. ಆ ಜ್ವಾಲೆ ಆದಾಗ ಆ ಜ್ವಾಲೆಯಿಂದ ಬರ್ತಕ್ಕಂಥ ಕಪ್ಪಿದೆಯಲ್ಲ, ಅದು ಮನುಷ್ಯನಿಗೆ 1 ವರ್ಷ ಕಾಲ ಅವನು ಮಾಡಿರ್ತಕ್ಕಂಥ ಕರ್ಮಫಲಗಳು ದೂರ ಆಗಲಿಕ್ಕೋಸ್ಕರ ಆತನ ಯಶಸ್ಸಿಗೆ ದಾರಿಯಾಗುತ್ತೆ. ಇದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕಥಾಶ್ರವಣ ಇದೆ. ಇವತ್ತಿಗೂ ನಮ್ಮ ಪಕ್ಕದ ರಾಜ್ಯ ಅಂದರೆ ತಮಿಳುನಾಡಲ್ಲಿ ಒಂದಷ್ಟು ದೇವಾಲಯಗಳಿದೆ. ಆ ದೇವಾಲಯಗಳಲ್ಲಿ ನೀವು ಬೆಳೆದಿರ್ತಕ್ಕಂಥ ಅಂದರೆ ಭತ್ತನೋ ಅಥವಾ ರಾಗಿ ಹುಲ್ಲೋ ಭತ್ತದ ಹುಲ್ಲನ್ನು ಒಂದು ತೋರಣವಾಗಿ ಕಟ್ತಾರೆ. ತೋರಣವಾಗಿ ಕಟ್ಟಿ ಭಗವಂತನ ಆ ದ್ವಾರದ ಅಂದರೆ ದೇವಾಲಯದ ಪ್ರಥಮ ದ್ವಾರದ ಆ ಪ್ರಧಾನ ದ್ವಾರದಿಂದ ಹೊರಗಡೆ ತೆಗೆದುಕೊಂಡು ಬಂದು ದ್ವಾರದ ಹತ್ರ ಒಂದು ವಿಶೇಷವಾಗಿರ್ತಕ್ಕಂಥ ತೋರಣದ ಆಕಾರವಾಗಿ ವಸ್ತ್ರವನ್ನು ಕಟ್ತಾರೆ. ವಸ್ತ್ರವನ್ನು ಕಟ್ಟಿದ ನಂತರ ಆ ವಸ್ತ್ರವನ್ನು ಕಟ್ಟಿ ಆ ಭಗವಂತನ ವಸ್ತ್ರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಆ ಹುಲ್ಲು, ಆ ಏನಿದೆ ಭತ್ತದ ಹುಲ್ಲಿರುತ್ತಲ್ಲ, ಅದಕ್ಕೆ ಅಗ್ನಿಸ್ಪರ್ಶ ಮಾಡ್ತಾರೆ. ಅಗ್ನಿಸ್ಪರ್ಶ ಮಾಡಿದಾಗ ಆ ಉತ್ಸವ ಮೂರ್ತಿನ ಅಗ್ನಿಸ್ಪರ್ಶದ ಒಳಗಡೆ ಅದರ ಹಿಂದೆ ಎಲ್ಲ ಭಕ್ತಗಳ ಸಹಿತ ಒಳಗಡೆ ಬರ್ತಾರೆ. ಉದ್ದೇಶ ಇಷ್ಟೇ, ಮನುಷ್ಯ ತಾನು ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಜೊತೆಗೆ ಮನುಷ್ಯರ ಆ ಕಡೆಗಾಲಾದ ನಂತರ ಒಳಗಿರ್ತಕ್ಕಂಥ ದೇಹದ ಒಳಗಿರ್ತಕ್ಕಂಥ ಆ ಜೀವಶಕ್ತಿ ಇದೆಯಲ್ಲ, ಜೀವಶಕ್ತಿ ವಿಚಾರಣಾ ಕಾಲದಲ್ಲಿ ಭಗವಂತ ಹೇಳ್ತಾರಂತೆ, ನೀನು ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ನಂದೀಶ್ವರನ ಸಾನ್ನಿಧ್ಯದಲ್ಲಿ ಶಿವ ಸಾನ್ನಿಧ್ಯದಲ್ಲಿ ಹಚ್ಚಿರುವಂಥ ತೋರಣದ ದೀಪದ ಆ ಬೆಳಕಿನಿಂದ ತಳಭಾಗದಲ್ಲಿ ನೀನು ಬಂದಾಗ ಆ ಅಗ್ನಿ ಜ್ವಾಲೆಯಿಂದ ಬಂದಾಗ ಮಾಡಿರ್ತಕ್ಕಂಥ ಕರ್ಮಗಳು ಸಹಿತ ಸುಟ್ಟು ಭಸ್ಮ ಆಗೋಗ್ಬಿಟ್ಟಿರುತ್ತೆ. ಅದಾದ ನಂತರ ನಿನ್ನ ಮುಂದಿನ ದಾರಿ ಸುಗಮವಾಗಿರುತ್ತೆ ಅಂತ ಆತ್ಮಕ್ಕೆ ಒಂದು ಪಾಠವನ್ನು ಹೇಳ್ತಾರಂತೆ. ಹೀಗೆ ವಿಚಾರಗಳು ಸಾಕಷ್ಟು ಇದೆ. ಒಂದೊಂದು ವಿಚಾರ ಒಂದೊಂದು ಪದ್ಧತಿಗಳು ಸಹಿತ
ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ನಿನ್ನೆ ಶಿವದೀಪೋತ್ಸವ ಆಯಿತು, ಇವತ್ತು ವಿಷ್ಣು ದೀಪೋತ್ಸವ ನಡೀತಾ ಇದೆ. ಇವತ್ತು ವಿಷ್ಣು ಆಲಯಗಳಲ್ಲೂ ಗರುಡ ವಾಹನವನ್ನು ಮುಂದೆ ಇಟ್ಟುಕೊಂಡು ಗರುಡ ವಾಹನದ ಮೇಲೆ ಮಹಾವಿಷ್ಣುವನ್ನು ಕೂಡಿಸಿ ನೋಡಿ. ಗರುಡ ವಾಹನದ ಮೇಲೆ ಮಹಾವಿಷ್ಣು ಅಂದಾಗ ಒಂದು ವಿಚಾರ ನಾನು ನಿಮ್ಗೆ ತಿಳಿಸ್ಬೇಕು. ನಿನ್ನೆ ನಮ್ಮ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಸ್ವಾಮಿಗೆ ವಸಂತ ಮಾಧವನ ಅನುಷ್ಠಾನ ಮಾಡುವಾಗ ಓಕ್ಲಿ ಸ್ನಾನ ಮಾಡೋದಕ್ಕೂ ಮುಂಚಿತವಾಗಿ ಮಹಾವಿಷ್ಣುನ ಗರುಡನ ಮೇಲೆ ಕೂಡಿಸಿ ಆ ಗರುಡ ವಾಹನವನ್ನು ನಾವು ಪ್ರದಕ್ಷಿಣಾಕಾರವಾಗಿ ದೇವಾಲಯದ ಆ ಒಂದು ಪ್ರಾಕಾರ ಮಂಟಪದಲ್ಲಿ ತರುವಂಥ ಕಾಲ ಅದು ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಅಂತಹ ವೈಭವಪೂರಿತವಾಗಿರ್ತಕ್ಕಂಥದ್ದು. ನಿನ್ನೆ ಬಹುಶಃ ಯಾರೆಲ್ಲ ಮಹರ್ಷಿ ಮಂದಿರ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಬಂದಿರತಕ್ಕಂಥವ್ರು ನಿಜಕ್ಕೂ ನಿಮ್ಮ ಕಣ್ಗಳಿಗೆ ಒಂದು ಆನಂದವೇ ಆನಂದ. ಒಂದು ದೊಡ್ಡ ಹಬ್ಬದ ರೀತಿ ನಡೀತು. ಒಂದು ಜಾತ್ರೆ ಹೇಗಿತ್ತೋ ಅದೇ ಪ್ರಕಾರ ಆಯಿತು. ಬಂದಿರತಕ್ಕಂಥ ಭಕ್ತರು, ಅವರ ತಾಳ್ಮೆ, ಅವರ ಸಮಾಧಾನ, ಎಲ್ಲರೂ ಸಮಾಧಾನವಾಗಿ ಕೂತಿರ್ತಕ್ಕಂಥದ್ದು ಅಂದರೆ ಆ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಇದೆಯಲ್ಲ, ಅಂಥ ಒಂದು ವಿಶೇಷತೆ ಇದೆ. ಬಂದ ಯಾವೊಬ್ಬ ಭಕ್ತರಾದರೂ ಓಂ ನಮೋ ನಾರಾಯಣ, ಗೋವಿಂದ ಗೋವಿಂದ, ಆ ಗೋವಿಂದ ಗೋವಿಂದ, ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ವಿಶೇಷವಾಗಿ ಗರುಡ ವಾಹನದ ಮೇಲೆ ಮಹಾವಿಷ್ಣುವನ್ನ ಪ್ರದಕ್ಷಿಣೆ ಕರ್ಕೊಂಡು ಬಂದಾಗ ಆ ಸುಂದರವಾದಂಥ ದೃಶ್ಯ, ಅದ್ಭುತವಾದಂಥ ಅಲಂಕಾರ ಅವೆರಡು ನೋಡಲಿಕ್ಕೆ ಆನಂದ. ಇದರ ಮಧ್ಯದಲ್ಲಿ ಅನಂತ ಪದ್ಮನಾಭ ಮಹಾವಿಷ್ಣು ಶೇಷಶಯನಾಗಿ ಅನಂತ ಪದ್ಮನಾಭಗೆ ಮಲಗಿ ಅದರ ಮೇಲ್ಭಾಗದಲ್ಲಿ ನಾಭಿಯಿಂದ ಬಂದಂತಹ ಬ್ರಹ್ಮದೇವರನ್ನು, ಹಾಗೆ ಮಹಾವಿಷ್ಣುವಿನ ಪಾದ ಸೇವೆ ಮಾಡ್ತಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನು, ಅದರ ಮುಂಭಾಗದಲ್ಲಿರ್ತಕ್ಕಂಥ ಸಾಂಬ ಸದಾಶಿವನ್ನು, ಇದೆಲ್ಲವನ್ನು ನೋಡೋದು ಒಂದು ಆನಂದ. ಏನೇ ಆದರೂ ಅಲಂಕಾರಗಳು ಮಾಡುವಂತಹ ಕೈ ಶ್ರದ್ಧೆಯಿಂದ ಭಕ್ತಿಯಿಂದ ತಮ್ಮನ್ನು ತಾವು ಸಂಪೂರ್ಣವಾಗಿ ಮರೆತು ಭಗವಂತನ ಸೇವೆ ಮಾಡಿದಾಗ ಎಲ್ಲರ ಮನಸ್ಸು ಹಾಗೆ ಗೆಲ್ಲುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಪರಮೇಶ್ವರನ ಒಂದಿಷ್ಟು ವಿಚಾರಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ನಾವು ಕೂಡ ಭೋಗನಂದೀಶ್ವರನ ದರ್ಶನವನ್ನು ಕೂಡ ಮಾಡಿ ಬಂದ್ವಿ. ಕಾರ್ತೀಕ ಮಾಸದ ಸೋಮವಾರ ಭೋಗನಂದೀಶ್ವರನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ, ಈಗ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ. ಖಂಡಿತ. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪುರ್ವಾರ್ಗುಂದನಾ ಮೃತ್ಯೋನ್ಮುಕ್ಷೇಮಾಮೃತಾತ್ ತ್ರಂಬಕೇಶ್ವರಾಯ ನಮಃ. ನಮ್ಮಲ್ಲಿ ಆ ಪ್ರಾರಂಭದಲ್ಲಿ ಬರ್ತಕ್ಕಂತಹ ಲೀಡ್ ಇದೆಯಲ್ಲ, ಆ ಲೀಡ್ಗೆ ಮತ್ತು ಅದರಲ್ಲಿರ್ತಕ್ಕಂತಹ ಕಂಠಸಿರಿ ಮತ್ತು ಆ ವಿಶೇಷವಾಗಿರ್ತಕ್ಕಂಥ ವಿಜುವಲ್ಸ್ ಏನಿದೆ, ಆ ಚಿತ್ರಗಳು ಚಿತ್ರೀಕರಿಸಿರ್ತಕ್ಕಂಥದ್ದು ಇದು ಬಹಳ ಅತ್ಯದ್ಭುತವಾಗಿದೆ ಅಂತ ನಿನ್ನೆ ಸಾಕಷ್ಟು ಜನ, ನಿನ್ನೆ ಕೆಲಸದ ಒತ್ತಡ, ಯಾರನ್ನು ಮಾತಾಡೋದು ಯಾರನ್ನು ಬಿಡೋದು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬೆಳಗ್ಗೆ ಎದ್ದು ಸ್ವಾಮಿಗೆ ಅಭಿಷೇಕ ಅಂತೂ ನೀವು ಅಭಿಷೇಕಕ್ಕೆ ಒಳಗಡೆ ನೀವು ಹೊರಟ್ರಿ, ಆದರೆ ಬರೋ ಭಕ್ತರು ಇದೆಲ್ಲ ವಿಚಾರಗಳನ್ನು ಮಾತಾಡ್ತಾರೆ. ಅದರಲ್ಲೂ ಉತ್ತರ ಕರ್ನಾಟಕದ ತಾಯಂದರು, ಅಬ್ಬಾ ಇಲ್ಲಿ ಕೂತ್ಕೋಬೇಡಿ ಅಲ್ಲಿ ಕೂತ್ಕೋಬೇಡಿ ಎಲ್ಲೂ ಹೇಳಲ್ಲ, ನೀವೆಲ್ಲಿದ್ದರೆ ಅಲ್ಲಿ ನಾವಿರ್ತೀವಿ, ಈ ಮಾತನಾಡಿ ನಾನು ಹಿಂದೆ ಮುಂದೆ ಓಡಾಡಿಕೊಂಡಿದ್ದರೆ ತುಂಬ ಕಷ್ಟ. ಜನನ ಗದರಿಸೋಂಗಿಲ್ಲ, ಜನನ ಸಮಾಧಾನ ಕೂಡಿಸ್ಕೋಬೇಕು. ಮತ್ತು ಆ ಕಾರ್ಯಕ್ರಮದಲ್ಲಿ ಒಂದು ಸಮಾನ ಕೂಡಿಸಿ ಕಾರ್ಯಕ್ರಮ ಬಟ್ಟೆಗೆ ಬರಬೇಕಾದ್ರೆ ಬಹಳ ಕಷ್ಟ. ಏನೇ ಕಷ್ಟ ಆದರೂ ಅಲ್ಲೊಂದು ಪವಾಡ ಇರೋದ್ರಿಂದ, ಒಂದು ಶಕ್ತಿ ಇರೋದ್ರಿಂದ, ಒಂದು ಸಾನ್ನಿಧ್ಯಕ್ಕೆ ಒಂದು ತೃಪ್ತಿಕರವಾದಂತಹ ಯಶಸ್ಸಿರೋದ್ರಿಂದ ಕಾರ್ಯಕ್ರಮ ನಡೆದಂಥದ್ದು ಹೇಗೆ ಅನ್ನೋದನ್ನು ನೀವು ಕಾರ್ಯಕ್ರಮದ ಚಿತ್ರೀಕರಣ ಆಗಿದೆ, ಅದಾದಮೇಲೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿನ್ನೆ ಯಾರೆಲ್ಲ ಬರಲಿಕ್ಕಾಗಿಲ್ಲ, ಈ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡುವಾಗ ನಿಮ್ಮ ಮನಸ್ಸಿಗೆ ಅನಿಸುತ್ತೆ, ಅಯ್ಯೋ ನಾವು ಹೋಗಬೇಕಾಗಿತ್ತು ಅಂತ. ಆದರೆ ಆ ಓಕ್ಲಿ ಸ್ನಾನ ಮತ್ತು ವಿಶೇಷವಾಗಿರ್ತಕ್ಕಂತಹ ವಸಂತ ಮಾಧವ ಅನುಷ್ಠಾನ ಆದ ನಂತರ ಆ ಒಂದು ವಿಶೇಷವಾದಂತಹ ಹರಿದ್ರ ನೀರು ಅಂದರೆ ತೀರ್ಥ ಜಲ, ಅದನ್ನು ಪ್ರತಿಯೊಬ್ಬರಿಗೂ ಒಂದೊಂದು ಚೊಂಬನ್ನು ನಾವೇ ಹಾಕಬೇಕು ಅಂತ ವ್ಯವಸ್ಥೆ ನಾವು ಹೇಳ್ತಾನೆ ಇದ್ದೀವಿ. ಒಂದು 10 ಜನ ಆದ ನಂತರ ಒಂದು ಸಮುದ್ರದ ಅಲೆ ಬಂದಂಗೆ ಜನ ಎಲ್ಲ ಬಂದು ಆ ದೊಡ್ಡ ಡ್ರಮ್ಮಲ್ಲಿದ್ದಂಥ ನೀರು, ತೀರ್ಥದ ನೀರು ಅವ್ರಿಗವರೇ ತಲೆ ಮೇಲೆ ಹಾಕ್ಕೊಂಡು, ಅಬ್ಬಬ್ಬ, ಅದು ಆ ಒಂದು ಕ್ಷಣ ಮಾತ್ರ ನಮ್ಮ ಕೈಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ಅಲ್ಲಿ ಕಂಟ್ರೋಲ್ ದಾರಿ ತಪ್ಪಿತು. ಅಂದರೆ ಒಂದು ಆನೆಗೆ ಮದ ಏರಿ ಚೈನ್ ಬಿಚ್ಚಿ ರಸ್ತೆಯಲ್ಲಿ ಬಿಟ್ಟಾಗ ಹೇಗೆ ಅದು ಧ್ವಂಸ ಮಾಡಿಬಿಡುತ್ತೋ ಆ ಪ್ರಕಾರ ನಮ್ಮ ಆತ್ಮೀಯರು, ನಮ್ಮ ಅಲ್ಲಿ ಬಂದಂಥ ಭಕ್ತರು ಅವರ ಮನಸಾಯಿಚ್ಛೆ ಆ ಡ್ರಮ್ ಸದ್ಯ ಡ್ರಮ್ ಉರುಳು ಬಿಡುತ್ತಾ ನಾವು ಭಯದಲ್ಲಿದ್ವಿ ನಾವು. ಯಾಕೆ ಅಂದರೆ ಆ ಡ್ರಮ್ಗೂ ಸಹಿತ ಭಾಳ ಕಷ್ಟಪಟ್ಟು ನಮ್ಮ ಆಶ್ರಮದಲ್ಲಿ ಪ್ರತಿಯೊಂದು ಸಣ್ಣದೊಂದು ಮಳೆನೋ ಒಂದು ಕಬ್ಬಣದ ಚೂರ ಏನಾದ್ರು ಒಂದು ಬೇಕಾಗಿರೋ ಪದಾರ್ಥ ತರಬೇಕಾದ್ರೆ ಭಾಳ ಕಷ್ಟ ಇದೆ. ಆದರೆ ವ್ಯವಸ್ಥೆ ಒಂದು ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಬಿಟ್ಟಿದ್ರೆ, ಪೂಜೆಗೆ ಅಷ್ಟೊತ್ತು ಸಮಾಧಾನವಾಗಿ ಕೂತು ದರ್ಶನ ಮಾಡಿದ್ದೀರಿ. ಆ ವಸಂತ ಮಾಧವನ ತೀರ್ಥ ಜಲವನ್ನು ತಾವು ಸಮಾಧಾನವಾಗಿದ್ದರೆ ನಾವೇ ತಂದು ಒಂದೊಂದು ಚಂಬು ನೀರಿನ ತೀರ್ಥವನ್ನು ಹಾಕ್ತಾ ಇದ್ವಿ. ಅದಕ್ಕೆ ನೀವು ಅವಕಾಶವೇ ಮಾಡಲಿಲ್ಲ. ಅದೊಂದು ಮನಸ್ಸಿಗೆ ಹಂಗಿದೆ. ಬಿಟ್ಟರೆ ಇನ್ನು ಕಾರ್ಯಕ್ರಮ, ದೇವರ ಅಲಂಕಾರಕ್ಕೆ ಬಂದಂಥ ಹೂವು ಪುಷ್ಪ ಇದೆಯಲ್ಲ, ಅಬ್ಬಬ್ಬ, ಒಬ್ಬೊಬ್ಬ ಭಕ್ತರು ಒಂದೊಂದಷ್ಟು ಹೂವು ಎಲ್ಲರನ್ನೂ ಮೆಚ್ಚಿ, ಎಲ್ಲರ ಮನಸ್ಸು ನಿನ್ನೆ ಆನಂದವಾಗಿದೆ. ಎಲ್ಲರೂ ಆನಂದದಲ್ಲಿ ತೇಲಿದ್ದಾರೆ. ಗರುಡ ವಾಹನ ಅದು ಬಹಳ ವಿಶೇಷ, ಅನಂತ ಪದ್ಮನಾಭ ಅದು ವಿಶೇಷ. ಹಾಗೆ ಗರ್ಭಗುಡಿಯಲ್ಲಿ ತಾಯಿ ಮಹಾಲಕ್ಷ್ಮಿ ವಿರಾಜಮಾನಲಾಗಿ ಕೂತು
ವರಹಾದೇವರ ಆ ಸಾಲಿಗ್ರಾಮಕ್ಕಾದ ಅಲಂಕಾರ ನಾನು ಏನು ಹೇಳಿದ್ರು ನಾನು ಹೇಳೋದಕ್ಕಿಂತ ನೀವು ಕಣ್ಗಳಲ್ಲಿ ನೋಡಬೇಕು. ಅದು ಆದಷ್ಟು ಬೇಗ ನೋಡುವಂಥದ್ದಾಗಲಿ ಅಂತ ನಾನು ದೇವರನ್ನ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಶ್ರೀ ಶೋಭಕೃತ್ನಾಮ ಸಂವತ್ಸರೇ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ 27/11/2023 ಈ ಸೋಮವಾರ ಬಹಳ ವಿಶೇಷವಾಗಿದೆ. ಇವತ್ತು ದಿನಾಂಕ 27/2/7/9 ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಕಡೆ 11, ಅದಾದ ನಂತರ 2023 ಸೋಮವಾರ ಪೌರ್ಣಮಿ, ಇವತ್ತು ಕೃತಿಕಾ ನಕ್ಷತ್ರ, ಅಂದರೆ ಹುಣ್ಣಿಮೆ ದಿವಸ ಕೃತಿಕಾ ನಕ್ಷತ್ರ ಬರತಕ್ಕಂತಹದ್ದು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆ ಅಂದರೆ ತಪ್ಪಲ್ಲ. ಇದು ಇನ್ನಷ್ಟು ವಿಶೇಷವಾಗಿರ್ತಕ್ಕಂತಹ ದಿನ. ಇನ್ನು ಇವತ್ತು ಚಂದ್ರ ಜಯಂತಿ ಆದ್ದರಿಂದ ಚಂದ್ರಶೇಖರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಯಾರಿಗೆ ಬೇಡ ನೆಮ್ಮದಿ, ಯಾರಿಗೆ ಬೇಡ ಮನಸ್ಸು ಸಮಾಧಾನ? ಪ್ರತಿಯೊಬ್ಬರ ಮುಖದಲ್ಲಿರ್ತಕ್ಕಂಥ ಆ ಕೋಪನ ದೂರ ಮಾಡಿ ಶಾಂತಿ ಸಮಾಧಾನವನ್ನು ತಂದ್ಕೋಬೇಕಾದ್ರೆ ಅದು ಚಂದ್ರನ ಕೃಪೆಯಿಂದ ಮಾತ್ರ. ಚಂದ್ರ ಸದಾಕಾಲ ತಂಪನ್ನು ಕೊಡ್ತಕ್ಕಂಥವ್ರು. ನೋಡಿ, ಇವತ್ತು ಕಾರ್ತಿಕ ಸೋಮವಾರ, ಕೃತಿಕಾ ನಕ್ಷತ್ರ, ಜೊತೆಗೆ ಚಂದ್ರ ಜಯಂತಿ. ಆ ಚಂದ್ರ ಜಯಂತಿ ಅಂದರೆ ಚಂದ್ರಶೇಖರನಿಗೆ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಇವತ್ತು ಕೈಲಾಸದಲ್ಲೂ ಒಂದು ವಿಶೇಷವಾದ ಪೂಜಾ ಅನುಷ್ಠಾನ. ಹಾಗೆ ಎಲ್ಲೆಲ್ಲಿ ಹಿಮದಿಂದ ಕೂಡಿರುತ್ತೆ, ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥ ಶಿವಲಿಂಗಗಳಿಗೆ ಇವತ್ತು ಮತ್ತಷ್ಟು ವಿಶೇಷವಾದ ಪೂಜಾ ಅನುಷ್ಠಾನ. ಯಾಕೆಂದರೆ ಸಂಪೂರ್ಣವಾಗಿ ಹಾಲಿನಂತಿರ್ತಕ್ಕಂತಹದ್ದು. ಬಹುಶಃ ನೀವೆಲ್ಲರೂ ತುಂಗನಾಥ ನೋಡಿದರೆ, ಆ ತುಂಗನಾಥ ಕಾರ್ಯಕ್ರಮ ನೋಡಿದಾಗ ಈ ತರಹ ಚಂದ್ರನಿಗೆ ಚಂದ್ರಶೇಖರನ ವಿಶೇಷವಾಗಿರ್ತಕ್ಕಂಥ ಗೋಕ್ಷೇರದಂತೆ ಹಾಲಿನಂತೆ ಕಂಗೊಳಿಸುವಂತಹ ಬೆಟ್ಟ, ಆ ಬೆಟ್ಟದ ಮಧ್ಯದಲ್ಲಿ ಒಂದು ಶಿವಲಿಂಗ, ಆ ಶಿವಲಿಂಗಕ್ಕೆ ನಡೆದಂಥ ಪೂಜಾ ಅನುಷ್ಠಾನ. ಹಾಗಾಗಿ ಚಂದ್ರ ಪ್ರತಿಯೊಬ್ಬರ ಮನಸ್ಸಿನ ನೆಮ್ಮದಿಯನ್ನು ಕೊಡ್ತಕ್ಕಂಥವನು. ಜೊತೆಗೆ ಚಂದ್ರ ಮಾತೃಕಾರಕ, ತಾಯಿಯ ಸ್ವರೂಪದಲ್ಲಿರ್ತಕ್ಕಂಥವನು. ನಿಮ್ಮ ಮನಸ್ಸಿಗೊಂದು ನೆಮ್ಮದಿ, ಸುಖ, ಸಂತೋಷ ಸಿಗಬೇಕಾದ್ರೆ ಅದಕ್ಕೆ ಚಂದ್ರಶೇಖರನ ಅನುಗ್ರಹನೇ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಚಂದ್ರ ಜಯಂತಿಯ ಈ ಶುಭ ದಿನದಂದು ಚಂದ್ರನ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ವಿಷ್ಣು ದೀಪೋತ್ಸವ ಎಂಬತಕ್ಕಂಥದ್ದು ಕಾರ್ಯಕ್ರಮದ ಪ್ರಾರಂಭದಲ್ಲಿದ್ದೀನಿ. ವಿಷ್ಣು ಆಲಯಗಳಲ್ಲಿ ಇವತ್ತಿನ ದಿವಸ ಒಂದು ಕಾಟನ್ ವಸ್ತ್ರವನ್ನು ಎಣ್ಣೆಯಲ್ಲಿ ಅದ್ದುಕೊಂಡು ಅದನ್ನು ನಿಧಾನಕ್ಕೆ ಅದನ್ನು ಸುಟ್ಟು ಅದನ್ನು ಕಪ್ಪು ಮಾಡಿ ಅದಕ್ಕೆ ಪುರುಷ ಸೂಕ್ತ, ಶ್ರೀ ಸೂಕ್ತ, ವಿಶೇಷವಾದಂಥ ನಾರಾಯಣ ಸೂಕ್ತಗಳನ್ನು, ಆ ಸೂಕ್ತ ಮಂತ್ರಗಳ ಉಚ್ಚಾರಣೆ ಆದ ನಂತರ ಆ ಕಪ್ಪನ್ನು ಭಗವಂತನಿಗೂ ಮತ್ತು ಭಕ್ತರಿಗೂ ಸಹಿತ ಆ ಕಪ್ಪನ್ನು ಕೊಡ್ತಾರೆ. ಇದೊಂದು ವಿಶೇಷ. ಇದಾದ ನಂತರ ದೊಡ್ಡ ಗೌರಿ ಹುಣ್ಣಿಮೆ ಅಂತ ಹೇಳ್ತಾರೆ. ಒಂದಷ್ಟು ಕಡೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಗೌರಿ ಹುಣ್ಣಿಮೆ ಅಂದರೆ ಅದಕ್ಕೆ ಅದರದೇ ಆದಂತಹ ಪೂಜಾನುಷ್ಠಾನ. ಇವತ್ತು ಮಾಡುವಂಥ ಖಾದ್ಯಗಳು ಬೇರೆ, ಇವತ್ತು ಮಾಡುವಂಥ ಪೂಜಾ ನೈವೇದ್ಯಗಳು ಬೇರೆ. ಆ ನೈವೇದ್ಯ ಪ್ರಸಾದವನ್ನು ಮಾಡಿ 4 ಜನಕ್ಕೆ ಹಂಚಿ ತಿನ್ನುವಂಥ ಕಾಲ. ಇನ್ನು ಕಾರ್ತಿಕ ಸೋಮವಾರ ಗುರುನಾನಕರ ಜಯಂತಿ. ನೋಡಿ, 1, 2 ಇವತ್ತು ಹಬ್ಬಬ್ಬ ಸಡಗರ ಸಂಭ್ರಮ ತುಂಬಿ ತುಳುಕ್ತಾ ಇದೆ ಇವತ್ತಿನ ದಿನಚರಿಯಲ್ಲಿ. ಗುರುನಾನಕ್ ಜಯಂತಿನೂ ಇವತ್ತೇ ಇರೋದರಿಂದ ಎಲ್ಲರಿಗೂ ಸಹಿತ ಎಲ್ಲ ಬಾಂಧವರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಎಲ್ಲಕ್ಕಿಂತ ಮುಖ್ಯ ಚಂದ್ರಶೇಖರ, ಗಿರಿಜಾಶಂಕರ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ನೋಡ್ತಿರ್ತಕ್ಕಂತಹ ನಂಜುಂಡೇಶ್ವರ, ಸೋಮೇಶ್ವರ, ಪರಮೇಶ್ವರ, ಅದರಲ್ಲೂ ವಿಶೇಷವಾಗಿ ಸ್ವಾಮಿ ಈ ಒಂದು ನಂದಿ ವಾಹನನಾಗಿ ಬಂದು ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೂತು ತಮ್ಮೆಲ್ಲರೂ ಸಹಿತ ಹರಿಸ್ತಿರ್ತಕ್ಕಂಥದ್ದು ಅದು ಇನ್ನಷ್ಟು ಸಂತೋಷ. ಈ ಅಲಂಕಾರ ನೋಡ್ತಿದ್ದರೆ ಏನು ಮಾತಾಡಬೇಕು, ಏನು ಹೇಳಬೇಕು? ಆದರೆ ಒಂದು ಕೈಯಲ್ಲಿ ಅರಳುವಂತಹ ವಿಗ್ರಹ ಆಗಲಿ, ವಿಗ್ರಹದ ಅಲಂಕಾರಗಳಾಗಲಿ, ಆ ಅಲಂಕಾರ ಮಾಡುವಾಗ ಅವರ ಮನಸ್ಸಿನ ಸ್ಥಿತಿ ಹೇಗಿರುತ್ತಪ್ಪ ಅಂದರೆ ಸಾಕ್ಷಾತ್ ಸಾಂಬ ಸದಾಶಿವನ, ಗಿರಿಜಾಶಂಕರನ್ನ ಕಣ್ಣಲ್ಲಿ ತಂದುಕೊಂಡಿರ್ತಾರೆ. ಆ ಕಣ್ಣಲ್ಲಿ ತಂದು ಆ ಅಲಂಕಾರ ಮಾಡುವಂಥ ಯಾವುದೇ ಕೈ ಆದರೂ ಅಲಂಕಾರ ಮಾಡುವಾಗ ಅವರ ಗಮನ ಬೇರೆ ಎಲ್ಲೂ ಹೋಗಲ್ಲ. ಅವರ ಗಮನ ಹೇಗಿರುತ್ತೆ ಅಂದರೆ ಸಾಕ್ಷಾತ್ ಶಿವನ ನೋಡ್ತಾ ಇದ್ದೀವಿ, ಶಿವ ಸಾನ್ನಿಧ್ಯದಲ್ಲಿದ್ದೀವಿ, ಶಿವನ ಈ ಒಂದು ಸುಂದರವಾದಂತಹ ದೇಹ, ಆತನ ಪ್ರಕೃತಿ ಹೇಗಿದೆಯೋ ಅದೇ ಪ್ರಕಾರ ಇಲ್ಲಿ ಚಿತ್ರೀಕರಿಸಿ ಮಾಡಿಟ್ಟಿರ್ತಾರೆ. ಹಾಗೆ ಈ ಸಾನ್ನಿಧ್ಯ ಇವತ್ತು ನೋಡ್ತಾ ಇದ್ದರೆ ನಿಜಕ್ಕೂ ನನಗಂತೂ ಬಹಳ ಆನಂದ. ಹಾಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೂ ಎಲ್ಲರಿಗೂ ಸಹಿತ ಯಾರೆಲ್ಲ ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ರಿ ನಿಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಹಾಗೆ ಈ ಅಲಂಕಾರವನ್ನು ಮಾಡಿದ್ದಂಥ ಕೈಗಳಿಗಾಗಲಿ, ಮಾಡಿಸಬೇಕು ಎಂಬತಕ್ಕಂಥ ಮನಸ್ಸಿನಿಂದ ನನ್ನ ಆಶ್ರಮಕ್ಕೆ ಬಂದಂಥ ಒಬ್ಬರು ಭಕ್ತರು, ನಾವು ಈ ಪ್ರಕಾರ ಒಂದು ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ತಾವು ಇರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಅಲ್ಲೂ ಸಹಿತ ಒಂದು ಅಲಂಕಾರ ಮಾಡೋಣ ಅನ್ನೋ ಒಂದು ಮನಸ್ಥಿತಿಯಿಂದ ಬಂದು ಇವತ್ತು ಈ ಒಂದು ಅದ್ಭುತವಾದಂಥ ಕಾಯಕವನ್ನು ಮಾಡಿದ್ದಾರಲ್ಲ, ಅವರ ಮತ್ತು ಅವರ ಪರಿವಾರ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನ ಮತ್ತೊಮ್ಮೆ ಆರಾಧನೆ ಮಾಡೋಣ. ರಾಶಿಫಲದ ಕಡೆ ಎಲ್ಲರೂ ಗಮನ ಹರಿಸೋಣ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕುಂದರಾ ಮೃತ್ಯೋ ಮೃಕ್ಷೀಯಮಾಮೃತಾತ್ ತ್ರಾಂಬಕೇಶ್ವರಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚಾರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಗಿರಿಜಾಶಂಕರಾಯ ನಮಃ. ನಂಜುಂಡೇಶ್ವರಾಯ ನಮಃ. ಸೋಮೇಶ್ವರಾಯ ನಮಃ. ನಂದಿಕೇಶ್ವರಾಯ ನಮಃ. ನಂದಿ ವಾಹನದ ಮೇಲೆ ನಿಂತಿರತಕ್ಕಂತಹ ಗಿರಿಜಾಶಂಕರನ್ನು ದರ್ಶನ ಮಾಡ್ತಾ
ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಇವತ್ತು ತಮ್ಮ ಮನಸ್ಸಲ್ಲಿರ್ತಕ್ಕಂತಹ ಮನಸ್ಸಾ ಇಚ್ಛೆ ಏನು ಸಂಕಲ್ಪವನ್ನು ಮಾಡಿದ್ದೀರೋ, ನೀವು ಮಾಡ್ತಿರ್ತಕ್ಕಂಥ ಸಂಕಲ್ಪ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗಲಿ, ಫಲಾಫಲಗಳು ಸಿದ್ಧಿಯಾಗುವಂಥ ರೀತಿಯಲ್ಲಿ ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದಂತಹ ಕೆಲಸ ಶೀಘ್ರ ಫಲವನ್ನು ಕೊಡುತ್ತೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಅದರಲ್ಲೂ ಇವತ್ತಿನ ನಕ್ಷತ್ರಚಾರ ಪ್ರಕಾರ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಶಿವದರ್ಶನಕ್ಕೆ ಹೋಗಿ ಅಲ್ಲಿ ಶಿವನ ಪುತ್ರನಾದಂತಹ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶಿವನ್ನೂ ಮತ್ತು ಸುಬ್ರಹ್ಮಣ್ಯೇಶ್ವರನ್ನು ದರ್ಶನ ಮಾಡೋದ್ರಿಂದ ಮೇಷರಾಶಿಯವರು ಮತ್ತಷ್ಟು ಅನುಕೂಲವನ್ನು, ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದರೂ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಬಹಳ ಜೋಪಾನ. ಹಣಕಾಸನ್ನು ಕೊಟ್ಟು ತೆಗೆದುಕೊಳ್ಳುವಾಗ, ವ್ಯವಹಾರಗಳು ಮಾಡುವಾಗ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಾಗ, ಫಲಾಫಲಗಳ ಬಗ್ಗೆ ಚಿಂತನೆ ಮಾಡುವಾಗ, ಯಾರಿಗಾದ್ರೂ ಏನಾದರೂ ವಸ್ತುವನ್ನು ಕೊಟ್ಟು ಪುನಃ ವಾಪಸ್ ಬರುತ್ತೋ ಇಲ್ವೋ ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 12:20 4:15 ನಿಮ್ಮ ಕೆಲಸಕ್ಕೆ ಒಂದು ಸುಂದರವಾದಂಥ ರೀತಿ ಚಾಲನೆ ಸಿಗುತ್ತೆ. ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಅದರಲ್ಲೂ ಹೆಣ್ಣುಮಕ್ಕಳು ಸ್ವಲ್ಪ ಮೌನವಾಗಿರಿ. ಅದರಲ್ಲಿ ಮನೆಯಲ್ಲಿರ್ತಕ್ಕಂಥ ತಾಯಂದರು, ಹೆಣ್ಣುಮಕ್ಕಳು, ವಯಸ್ಸಾಗಿರ್ತಕ್ಕಂಥ ಹಿರಿಯಂದರು ನಿಮ್ಮ ಓಡಾಟವನ್ನು ಆದಷ್ಟು ಜಾಗೃತರಾಗಿರಿ. ಯಾಕೆಂದರೆ ಕೈಯೋ ಕಾಲುಗೋ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ಹೆಣ್ಣು ಮಕ್ಕಳಿಗೆ ಆಗ್ಬೋದು. ಜೋಪಾನ, ಎಚ್ಚರ ಇರಲಿ. ಅದರಲ್ಲೂ ಚಂದ್ರ ಜಯಂತಿ ಆದ್ದರಿಂದ, ಮನಸ್ಸಿನ ಕಾರಕ ಚಂದ್ರನೇ ಆದ್ದರಿಂದ ಒಂದಷ್ಟು ಅಕ್ಕಿ ಬೆಲ್ಲ ಇದನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಹತ್ತಿರದಲ್ಲೊಂದು ಶಿವಾಲಯ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಅಥವಾ ಒಂದು ಮುತ್ತುಗದ ಎಲೆಯ ಮೇಲೆ ಒಂದಷ್ಟು ಅಕ್ಕಿಯನ್ನು ಹಾಕಿ ಮಣ್ಣಿನ ಪ್ರಮತೆಯಿಟ್ಟು, ಅಂದರೆ ಮಣ್ಣಿನ ಹಣತೆಯನ್ನಿಟ್ಟು ಹಣತೆಯಲ್ಲಿ ಒಂದಷ್ಟು ಎಳ್ಳೆಣ್ಣೆ ಹಾಕಿ ಒಂದು ದೀಪವನ್ನು ಹಚ್ಚೋದ್ರಿಂದ ಕಾರ್ತಿಕ ಹುಣ್ಣಿಮೆಯ ದೀಪೋತ್ಸವವನ್ನು ಮಾಡಿ ಮತ್ತಷ್ಟು ವಿಶೇಷವಾದ ಫಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಬೇಕು. ಶಿವ ಸಾನ್ನಿಧ್ಯಕ್ಕೆ ಹೋಗಿ ಬರಬೇಕು. ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರವನ್ನು 108 1008 ಬಾರಿ ಪಠನೆ ಮಾಡತಕ್ಕಂಥದ್ದು ಮತ್ತಷ್ಟು ವಿಶೇಷ. ಹಾಗೆ ಶಿವನ ಆರಾಧನೆ ಮಾಡಿ ಸರ್ವಂ ಶಿವಮಯಂ ಎಂಬತಕ್ಕಂಥ ಮಂತ್ರದಿಂದ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿ. ಹಾಗೆ ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು 11:20 1:45 11:20 1:45 ಈ ಸಮಯದಲ್ಲಿ ಮಾತ್ರ ಸ್ವಲ್ಪ ಜಾಗೃತರಾಗಿರಿ. ಈ ಒಂದು ಸಮಯ ದಾಟಿದ್ದೇ ಆದರೆ ಮತ್ತಷ್ಟು ಅದೃಷ್ಟವನ್ನು, ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಚಂದ್ರಶಾಂತಿ ಆದ್ದರಿಂದ ಕರ್ಕಾಟಕ ರಾಶಿಯಲ್ಲಿ ಯಾರೆಲ್ಲ ಜನಿಸಿದ್ದೀರಿ, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿದ್ದೀರಿ, ನೀವು ನಿಜಕ್ಕೂ ಅದೃಷ್ಟವಂತರಿದ್ದೀರಿ. ಇವತ್ತು ತಪ್ಪದೇರ ಚಂದ್ರಶೇಖರನ ಪ್ರಾರ್ಥನೆ ಮಾಡಿ. ಚಂದ್ರಶೇಖರನ ಪ್ರಾರ್ಥನೆ ಮಾಡಬೇಕು. ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು ಹೇಳಬೇಕು. ಸಾಧ್ಯವಾದರೆ ಒಂದಷ್ಟು ಗೋಕ್ಷೇರ, ಹಾಲು ಅಥವಾ ಶ್ವೇತವಸ್ತ್ರ ಅಥವಾ ಬಿಳಿಯ ಬಣ್ಣದ ಗಂಧ ಅಥವಾ ಸೌಗಂಧಕ ದ್ರವ್ಯಗಳು ಇಂತಹದ್ದನ್ನು ಶಿವಮಂದಿರಕ್ಕೋ ವಿಷ್ಣು ಆಲಯಕ್ಕೋ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಜನ್ಮದಾತರನ್ನು, ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ತದನಂತರ ನೀವು ಹೊರಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ತನ್ನದೇ ಆದಂತಹ ಒಂದಷ್ಟು ಜ್ಞಾನ ಇರಬೇಕು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ದುಡುಕಿ ತೀರ್ಮಾನ ತಂದುಕೊಳ್ಳದಿರ ಒಳ್ಳೆ ಮನಸ್ಸಿನಿಂದ ಮಾಡುವಂಥ ಕಾಯಕ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಇರಲಿ, ಸಮಾಧಾನವಾಗಿರಿ. ಆ ಸಮಾಧಾನ ಎಂಬತಕ್ಕಂಥದ್ದು ಹೆಚ್ಚಿನ ಫಲಾಫಲಗಳನ್ನು ಕೊಡ್ತಕ್ಕಂಥದ್ದು. ಇವತ್ತು ನೀವು ಮಾಡುವ ಕೆಲಸ ಮತ್ತಷ್ಟು ಹೆಚ್ಚಿನ ಯಶಸ್ಸಾಗಲಿಕ್ಕೋಸ್ಕರ ಚಂದ್ರಶೇಖರನ ಆಲಯಕ್ಕೆ ಬಂದು ಕನಿಷ್ಠ ಪಕ್ಷ 11 ಅಥವಾ 9 ದೀಪಗಳನ್ನಾದರೂ ಹಚ್ಚಿ ಇವತ್ತು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಕೆಲಸವನ್ನು ಮಾಡಬೇಕಾದರೂ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಫಲಗಳಿದೆ. ಆ ಫಲಗಳೇನು ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ನಾವು.
ಹಾಗೆ ಸಿಂಹರಾಶಿಯವರು ನೀವು ಮಾಡುವಂಥ ಗರ್ಜನೆ, ನಿಮ್ಮ ನಡೆ ನಡವಳಿಕೆ, ನಿಮ್ಮ ಮಾತು ಜೊತೆಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ಸಹಿತ ಭೋಗನಂದೀಶ್ವರ, ಯೋಗನಂದೀಶ್ವರ, ನಂಜುಂಡೇಶ್ವರ, ಪರಮೇಶ್ವರನ ಅನುಗ್ರಹ ಇವತ್ತು ಬಹಳ ಚೆನ್ನಾಗಿದೆ. ಹಾಗಾಗಿ ಇವತ್ತು ಕಾಶಿ ವಿಶ್ವೇಶ್ವರನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಶಿವ ಸಾನ್ನಿಧ್ಯದಲ್ಲಿ ಬಿಲ್ವಪತ್ರೆಯಿಂದ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸ್ಕೊಳ್ಳೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಮನಸ್ಸಂಕಲ್ಪದಲ್ಲಿ ತಾವು ಯಾವ ಚಿಂತನೆಯನ್ನು ಮಾಡಿದ್ರು ಆ ಚಿಂತನೆಗೆ ತಕ್ಕ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು 11 ಗಂಟೆ 20 ನಿಮಿಷದವರೆಗೂ ಮಾತ್ರ ಸ್ವಲ್ಪ ಜಾಗೃತರಾಗಿರಿ. 11 ಗಂಟೆ 20 ನಿಮಿಷದ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಕೃಪಾಕಟಾಕ್ಷದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ ದಿನ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ದಿನ, ಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಹಾಗಾಗಿ ಗುರು ಹಿರಿಯರನ್ನು ಪ್ರಾರ್ಥನೆ ಸಲ್ಲಿಸಿ ಒಳ್ಳೆ ಮನಸ್ಸಿನಿಂದ ನೀವು ಮಾಡುವಂಥ ಕೆಲಸ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ತಾವು ಗಮನಿಸಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಲಾಭವೂ ಅಧಿಕವಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿದೆ. ಆದರೆ ಶಿವ ಸಾನ್ನಿಧ್ಯಕ್ಕೆ ಬಂದು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಉಚ್ಚರಿಸಿ ಸಾಧ್ಯವಾದರೆ ಒಂದು ಗೋಪುರಾರ್ಥನೆ ಮಾಡಿ, ಅಥವಾ ಎಲ್ಲಾದರೂ ದೇವಾಲಯಗಳಲ್ಲಿ ಓಡಾಡುವಂತಹ ಹಸು ಆಗಲಿ, ಎತ್ತಾಗಲಿ, ಅಥವಾ ಬಸವ ಆಗಲಿ, ಇಂಥದ್ದಕ್ಕೆ ಏನಾದರೂ ಒಂದಿಷ್ಟು ಗೋಗ್ರಾಸ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಹಾಗೆ ಎಲ್ಲಿ ವಿಶೇಷವಾಗಿರತಕ್ಕಂಥ ಶಿವ ಸಾನ್ನಿಧ್ಯಗಳಿರುತ್ತೋ ಅಂತಹ ಸಾನ್ನಿಧ್ಯಗಳಿಗೆ ಬಂದು ಅಲ್ಲಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಒಂದು ದೀಪಾರಾಧನೆ ಮಾಡೋದರಿಂದ, ದೀಪ ನಮಸ್ಕಾರ ಮಾಡೋದರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಕಾಯಕದಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ವೃತ್ತಿಯಲ್ಲಿ ಒಂದು ಅಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ಇವತ್ತು ಗುರು ಹಿರಿಯರಲ್ಲಿ ಒಂದು ಅವರ ಆಶೀರ್ವಾದವನ್ನು ಪಡೆದು ಹಾಕುವ ಹೆಜ್ಜೆಯನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಶಿವಮಂದಿರಕ್ಕೆ ಹೋಗಿ ಶಿವದರ್ಶನ ಮಾಡೋದ್ರಿಂದ ತುಲಾರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ದಿನ. ಇವತ್ತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಆರಾಧನೆ ಮಾಡುವಂಥ ದಿನ. ಹಾಗೆ ಸರ್ವಂ ಶಿವಮಯಂ ಅಂತ ಹೇಳಿ ಕಾಯಕವನ್ನು ವಿಶೇಷವಾದಂಥ ರೀತಿ ಕಾಯಕದಲ್ಲಿ ಲೋಪಬಾರದಂತೆ ನಡ್ಕೊಂಡ್ರೆ ಮತ್ತಷ್ಟು ಅದ್ಭುತವಾದಂಥ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಿವಪಾರ್ವತಿಯರನ್ನು ಆರಾಧನೆ ಮಾಡಿ ಒಂದಷ್ಟು ಕುಂಕುಮ, ಒಂದಷ್ಟು ಗಂಧವನ್ನು ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನು ನಿಮ್ಮ ಹಣೆಗೆ ಧಾರಣೆ ಮಾಡಿಕೊಳ್ತಕ್ಕಂಥದ್ದು. ಸಾಧ್ಯವಾದರೆ ಕಾರ್ತಿಕ ಸೋಮವಾರ ಆದ್ದರಿಂದ ಒಂದಷ್ಟು ಉಪವಾಸ ಆಗಲಿ ಅಥವಾ ಒಂದಷ್ಟು ಹಣ್ಣು ಹಂಪಲುಗಳನ್ನಾಗಲಿ ಏನಾದರೂ ಒಂದಿಷ್ಟು ದಾನ ಧರ್ಮ ಕೊಡ್ತಕ್ಕಂಥದ್ದು, ಒಂದಿಷ್ಟು ಅವಲಕ್ಕಿ ಮತ್ತು ಬೆಲ್ಲ ಕೊಬ್ಬರಿಯನ್ನು ಮಿಶ್ರಣ ಮಾಡಿ ಸಣ್ಣ ಮಕ್ಕಳಿಗೆ ನಿಮ್ಮ ಕೈಯಿಂದ ಹಂಚಿದ್ದೇ ಆದರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ ಎಲ್ಲ ಕಡೆಯಿಂದಲೂ ಭಗವಂತ ನಿಮ್ಮನ್ನು ಕೈ ಹಿಡಿದು ನಡೆಸುವಂಥ ಕಾಲ. ಏನೇ ಆದರೂ ತಾವು ಹಾಕುವ ಹೆಜ್ಜೆ ಧರ್ಮ ಮಾರ್ಗದಲ್ಲಿದ್ದರೆ ಆ ಧರ್ಮವೇ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ವೃಶ್ಚಿಕ ರಾಶಿಯವರು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ನು ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ ಸರ್. ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹನಗಲ್ ತಾಲೂಕು ಅಕ್ಕಿಹಳ್ಳಿ ಗ್ರಾಮ ಅಂತ. ಹಾ ಹಾ ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ರೇಣುಕಾ ಅಂತಾರೆ. ಹಾ, ಓಕೆ. ರೇಣುಕಾ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ಕಾರ ರೀ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೇವ್ರಿ. ಹೇಳಮ್ಮ. ಮನ್ಯಾಗ ಬಾಳ ಸಮಸ್ಯೆ ರೀ ಗುರುಜಿ. ಹೇಳಮ್ಮ, ಏನು ಸಮಸ್ಯೆ? ಯಜಮಾನ್ರಿಗೆ ಆರಾಮಿರಲ್ಲ. ಹಾ ಹಾ. ಮನೇಲಿ ಬಾಳ ತೊಂದ್ರೆ, ಒಂದ್ರ ಮ್ಯಾಗ ಒಂದು ಸಮಸ್ಯೆ ನಮಗ್ ಕಷ್ಟನ ಬಾಳ ರೀ. ಏನು ಕೆಲಸ ಮಾಡ್ತಾರೆ ಯಜಮಾನ್ರು? ಯಜಮಾನ್ರು ಹಿಂಗ ಹೊಲದ ಕೆಲಸ ಮಾಡ್ಯಾರ್ರಿ. ಹಾ ಹಾ. ಅವ್ರಿಗೆ ಸ್ಟೋನ್ ಆಗೈತಿ ಎಂದು ಆಪರೇಷನ್ ಮಾಡ್ಸಿದೀವ್ರಿ. ಓಹೋ. 1 ವರ್ಷ ಆತ್ರಿ.
ಈಗ ಆಸ್ಪತ್ರೆಗೆ ಅಡ್ಡಾಡಕತ್ತಿ, ಮಕ್ಕಳೆಲ್ಲ ಸಣ್ಣ ಸಣ್ಣ ಅದಾವ್ರಿ. ನಮ್ ಕಷ್ಟ ಅಂದ್ರೆ ಕಷ್ಟ. ಯಾತಕ್ಕಷ್ಟು ಸಮಸ್ಯೆ ಆಗ್ತಿದೆ? ಆಪರೇಷನ್ ಸಕ್ಸಸ್ ಆಗ್ಲಿಲ್ವಾ? ಆಪರೇಷನ್ ಸರಿ ಆಗೈತಿ ಅಂತಾರ್ರಿ. ಹಂಗಾರಿ ಸ್ಟೋನ್ ಆಗಿತ್ತಲ್ರಿ, ಕಿಡ್ನಿ ಆಪರೇಷನ್. ಒಂದ್ ಕಿಡ್ನಿ ಫೇಲ್ ಆಗೈತ್ರಿ. ಓಹೋ. ಮನ್ಯಾಗ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ರೀ, ದುಡಿಯೋರು ಮನಿ ಇಲ್ಲ. ಅಯ್ಯೋ ಭಗವಂತ. ಅದಕ್ಕೆ ಯಾವ ದೇವ್ರ ಅಂತೇನ್ ಹೋದ್ರು ನಮಗೆ ಏನ್ ಕಷ್ಟನ ಬಗೆ ಇಲ್ಲ ನೋಡ್ರಿ ಗುರುಜಿ. ಹಾಗಲ್ಲಮ್ಮ, ನೋಡು, ಮನಿದ ಸಮಸ್ಯೆನೋ ಏನು ನಮ್ದ ಒಂದು ಪಾಪನೋ ಗೊತ್ತಿಲ್ಲ. ನಾನು ಮಾತು ಹೇಳ್ತೇನೆ ಕೇಳು. ಅವ್ರು ಅನುಭವಿಸ್ತಾ ಇರ್ತಕ್ಕಂಥದ್ದು ಕಿಡ್ನಿ ಸಮಸ್ಯೆ. ಕಿಡ್ನಿ ಎಂಬತಕ್ಕಂಥದ್ದು, ಲಿವರು, ಕಿಡ್ನಿ, ಇದೆಲ್ಲ ಪರಿಸ್ಥಿತಿಗಳು ಹೇಗಿರುತ್ತೆ ಅಂದರೆ ಒಂದ್ಸತಿ ಕೈ ದಾಟ್ಕೊಂಡ್ಬಿಟ್ರೆ ಪುನಃ ನಮ್ಮ ದಾರಿಗೆ ಬರೋದು ಬಹಳ ಕಷ್ಟ. ಅದು ನಿಧಾನ. ಅದರ ಮಧ್ಯದಲ್ಲಿ ಈ ಆಪರೇಷನ್ ಆಗಿ ಸರಿಯಾಗಿ ಗಮನಿಸ್ಕೊಳ್ಳಿಲ್ಲ ಅಂದರೆ ಅಲ್ಲಿ ಇನ್ನಷ್ಟು ನೋವಿರುತ್ತೆ. ಆದರೂ ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ಭಗವಂತ ನಿನ್ನ ಕೈ ಹಿಡಿತಾನೆ. ಧೈರ್ಯವಾಗಿರು, ತಲೆ ಕೆಡಿಸ್ಕೋಬೇಡ. ಆದರೆ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ವಿದ್ಯೆನಲ್ಲಿ ಹಿಂದೆ ಮಾಡಬೇಡಿ. ಮಕ್ಕಳನ್ನು ಕಷ್ಟನೋ ಸುಖನೋ, ಒಂದು ಉಪವಾಸ ಇದ್ರೂ ಪರವಾಗಿಲ್ಲ, ಮಕ್ಕಳನ್ನು ಒಳ್ಳೆ ವಿದ್ಯಾವಂತರನ್ನು ಮಾಡಿ. ನಿಮ್ಮ ಸ್ವರದಲ್ಲಿ ತುಂಬ ಶಕ್ತಿ ಇದೆ, ಹೆದರಬೇಡಿ. ಬಹುಶಃ ಈ ಜನವರಿ 14 ಸಂಕ್ರಾಂತಿ ಹಬ್ಬ ಆದಮೇಲೆ, ಈ ಬರ್ತಕ್ಕಂಥ ಸಂಕ್ರಾಂತಿ ಹಬ್ಬ ಆದ ನಂತರ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಬೆಳಕಿದೆ. ಭಗವಂತ ನಿನ್ನ ಕೈ ಹಿಡಿತಾನೆ. ಧೈರ್ಯವಾಗಿರ್ತಾಯಿ. ಒಳ್ಳೇದಾಗ್ಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ. ಹಾಗಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಇವತ್ತಿನ ದಿವಸ ತಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಜೋಪಾನ ಮಾಡಿ. ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ವ್ಯಾಪಾರ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಆದರೆ ಹಣಕಾಸಿನ ಬಗ್ಗೆ ಆಗಲಿ, ಲೇವಾದೇವಿ ಆಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಾಗಲಿ ಅಥವಾ ಯಾವುದಾದ್ರೂ ಒಂದು ಕಾಯಕವನ್ನು ಮಾಡಿ ಆ ಕೆಲಸದಲ್ಲಿ ಏನಾದರೂ ಲಾಭವನ್ನು ಗಳಿಸಬೇಕಂದ್ರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಲಕ್ಷಣಗಳು ಬಹಳ ಇದೆ. ಜೋಪಾನ, ಆದಷ್ಟು ಜಾಗೃತರಾಗಿರಿ. ಹಾಗೆ ಇವತ್ತು ನೀವು ಮಾಡುವಂತಹ ಕೆಲಸಗಳಲ್ಲಿ, ವೃತ್ತಿಯಲ್ಲಿ ಒಂದಷ್ಟು ಅನುಕೂಲವನ್ನು ಅನಾನುಕೂಲವನ್ನು ಎರಡೂ ನೋಡ್ತೀರಿ. ಹಾಗಾಗಿ ಧನುರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2 ಗಂಟೆಯಿಂದ 4 ಗಂಟೆ 20 ನಿಮಿಷ ಸ್ವಲ್ಪ ಜವಾಬ್ದಾರಿಯಿಂದ ಎಚ್ಚರಿಕೆಯಿಂದಿದ್ದರೆ ಇನ್ನಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರನ ಮಹಾಮಂತ್ರವನ್ನು ತಾವು ಉಚ್ಚರಿಸೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ, ಏನೇ ಮಾಡಬೇಕಾದರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಮಾಡಿ. ಹಾಗೆ ಇವತ್ತು ಎಲ್ಲದರಿಂದಲೂ ಅನುಕೂಲ ಆಗುತ್ತೆ, ಎಲ್ಲವೂ ಹೀಗೆ ನಡೆಯುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಲಾಭ ಇರ್ಬೋದು, ತದನಂತರ ಸ್ವಲ್ಪ ಸಮಸ್ಯೆ ಆಗ್ಬೋದು. ಆದರೆ ಬುದ್ಧಿವಂತಿಕೆ ಬಹಳ ಬೇಕಾಗುತ್ತೆ. ಹಾಗೆ ಇವತ್ತು ಸಾಧ್ಯವಾದರೆ ಒಂದು ಶಿವ ಸಾನ್ನಿಧ್ಯದಲ್ಲಿ ಒಂದಷ್ಟು ವಸ್ತ್ರದಾನವೋ, ಭಸ್ಮದಾನವೋ ಅಥವಾ ಬಿಲ್ವಪತ್ರೆಯೋ, ತುಂಬೆ ಹೂವು ಇಂತಹದ್ದನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ. ದೂರಬಾರ ಪ್ರಯಾಣ ಅಥವಾ ಪುಣ್ಯಕ್ಷೇತ್ರ ದರ್ಶನ ಅಥವಾ ತೀರ್ಥಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಏನಾದರೂ ಒಂದು ಸಾಧನೆಯನ್ನು ಮಾಡ್ತಕ್ಕಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣುವಂತಹದ್ದು, ಒಳ್ಳೆ ಯೋಗ ಫಲ ಎರಡೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದೇ. ಹಾಗಾಗಿ ಇವತ್ತು ಸ್ವಲ್ಪ ಶ್ರದ್ಧೆಯಿಂದ ನೀವು ಚಿಂತನೆ ಮಾಡಿದ್ರೆ ಅದರ ಫಲಗಳನ್ನು ಮತ್ತಷ್ಟು ಅದ್ಭುತವಾಗಿಯೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಎರಡೂ ವಿಶೇಷವಾದ್ದರಿಂದ ಹಣಕಾಸಿನ ಬಗ್ಗೆ ಒಂದಷ್ಟು ಜೋಪಾನ ಬೇಕು. ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯಾಪಾರ ವ್ಯವಹಾರಗಳ ಕಡೆ ಭಾಳ ಜೋಪಾನ ಬೇಕು. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ. ಹಾಕುವ ಒಂದು ಹೆಜ್ಜೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಮತ್ತಷ್ಟು ಸಮಸ್ಯೆ ತಂದುಕೊಳ್ಳದಿರ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಕಾಣುವಂಥದ್ದಾಗಬೇಕು. ಹಾಗೆ ವ್ಯಾಪಾರದಲ್ಲಿ ಲಾಭವನ್ನು ತಂದುಕೊಳ್ಬೇಕು.
ಹಾಗೆ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ಅವರು ಆಡುವ ಮಾತಿಗೆ ತಲೆ ಕೆಡಿಸ್ಕೊಳ್ದಿರ ನಿಮ್ಮ ಕಾಯಕದಲ್ಲಿ ತಾವು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಅದರ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಯಾರೋ ಏನೋ ಹೇಳ್ತಾರೆ ಅಂತ ಬೇರೊಂದು ಆಲೋಚನೆ ಮಾಡಿದಿರ ನಿಮ್ಮ ಶ್ರಮದಿಂದ ನೀವೇನು ಮಾಡಬೇಕು ಅದನ್ನಷ್ಟೇ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಅದೃಷ್ಟ ಇವತ್ತು ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನ ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ ಗುರೂಜಿ. ನಮಸ್ತೆ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹಾವೇರಿಯಿಂದ ಒಂದು ಹಳ್ಳಿ. ಹಾವೇರಿಯಿಂದ. ಹೆಸರು ಸವಿತಾ ಅಂದ್ಬಿಟ್ಟು. ಸವಿತಾ ಅಂತ ಹೇಳಿ. ಗುರೂಜಿಯವ್ರು ನಮ್ಮ ಜೊತೆ ಇದ್ದಾರೆ. ಮದುವೆ ಅಮ್ಮ, ವಿಚಾರ ಬಗ್ಗೆ ಮಾತಾಡಿ. ಮಾತಾಡ್ಬೇಕು. ಆಯ್ತು ತಾಯಿ, ಗುರೂಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರೂಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಸವಿತಾ. ಹ್ಞೂ ಹ್ಞೂ 4-5 ವರ್ಷ ಆಯ್ತು ಗುರೂಜಿ. ಇವಾಗ ಮದುವೆಗೆ ನೋಡ್ತಾ ಇದ್ದು ಹ್ಞೂ ಯಾವುದು ಸೆಟ್ ಆಗ್ತಾ ಇಲ್ಲ. ಅವ್ರಿಗಿಷ್ಟ ಆದ್ರೆ ನಮಗಿಷ್ಟ ಆಗಲ್ಲ, ನಮಗಿಷ್ಟ ಆದ್ರೆ ಅವ್ರಿಗಿಷ್ಟ ಆಗಂಗಿಲ್ಲ. ಹ್ಞೂ ಹ್ಞೂ ತುಂಬಾನೇ ಸಮಸ್ಯೆ ಆಗಿದೆ ಗುರೂಜಿ. ಅಪ್ಪ ಏನು ಮಾಡ್ತಾರೆ? ಏನ್ ಗುರೂಜಿ? ನಿಮ್ಮ ತಂದೆಯವರು ಏನು ಮಾಡ್ತಾರಮ್ಮ? ನಮ್ಮ ತಂದೆಯವರು ಇದು ವ್ಯವಸಾಯ ಮಾಡ್ತಾರೆ. ವ್ಯವಸಾಯ. ನೀವು ವಿದ್ಯಾಭ್ಯಾಸ ಮಾಡಿದ್ದೀರಾ? ಎಷ್ಟು ಓದಿದ್ದೀರಿ? BA ಮುಗಿಸಿದೀನಿ ಗುರೂಜಿ. ಕೆಲ್ಸಕ್ಕೆ ಹೋದ್ರು ಎಲ್ಲಿ ಕೆಲಸ ಸೆಟ್ ಆಗ್ತಾ ಇಲ್ಲ. ಹೋದ್ರು ಒಂದ್ ಸ್ವಲ್ಪ ದಿನ ಹೋಗೋದು, ಆಮೇಲೆ ಬಿಡೋದು, ಮತ್ತೆ ಇದೇ ಆ ತರ ಆಗ್ತಾ ಇದೆ. ಹ್ಞೂ ಹ್ಞೂ ಆಗಲಿ, ನಿಮ್ಮ ಭಾಗದಲ್ಲಿ ನಿನ್ನ ವಿದ್ಯೆಗೆ ತಕ್ಕನಾದಂಥ ಕೆಲಸ ಅಂತೂ ಸಿಗೋದಿಲ್ಲ. ಏನೋ ಸಿಕ್ಕಂಥ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ನೀನು ಮುಂದೆ ನಡಿಬೇಕು. ಅದಕ್ಕಿಂತ ಮುಖ್ಯವಾಗಿ ವಿವಾಹ ಮದುವೆ ಅಂತ ಒಂದಾಗೋದ್ರೆ ಅದು ಬಹಳ ಲಕ್ಷಣ ಅನಿಸುತ್ತೆ. ಇನ್ನು ಡಿಲೇ ಆಗಬಾರ್ದು. ನೀವು ಎಷ್ಟು ಜನ ಮಕ್ಕಳು? ನಾವು 3 ಜನ ಹೆಣ್ಮಕ್ಳು ಗುರೂಜಿ. ಒಬ್ಬ ತಮ್ಮ ಇದ್ದಾನೆ. ಹಾಂ ಹಾಂ 3 ಜನ ಹೆಣ್ಣು, 1 ಗಂಡು. ಹಾಂ. ನೀವು ಚಿಕ್ಕವರ ದೊಡ್ಡವರ? ನಾವೇ ಹೆಣ್ಮಕ್ಳಲ್ಲಿ ನಾವೇ ಚಿಕ್ಕವರಿಗೆ. ಅವರಿಬ್ರದ್ದು ಆಗಿದೆ ಅಕ್ಕಂದ್ರದ್ದು. ಹ್ಞೂ ಹ್ಞೂ ಈಗ ನಿಮ್ದಾದರೆ ಇನ್ನು ತಮ್ಮನಿಗೆ? ತಮ್ಮ ಪಂಚಾಯತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಗುರೂಜಿ. ಹ್ಞೂ ನಾವೇ ಈಗ ಮನೇಲಿ ಇರೋದು. ನೀವು ಮನೇಲಿಲ್ಲ, ನೀವು ವಿದ್ಯಾವಂತರಿದ್ದೀರಿ. ನೀವೊಂದು 10 ಜನ ಮಕ್ಕಳು ಪಾಠ ಹೇಳಿದ್ರೆ ಆ ಮಕ್ಕಳ ಜೀವನವೂ ಅನುಕೂಲ ಆಗುತ್ತೆ, ನಿಮ್ಮ ಜೀವನಕ್ಕೂ ಒಂದು ಬೆಲೆ ಸಿಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಭಯಪಡಬೇಕಾದಿಲ್ಲ. ಈ ಜನವರಿ ಎಂಡು ಅಂದರೆ ಜನವರಿ ಸಂಕ್ರಮಣ ಆದ ನಂತರ ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಸ್ವರದಲ್ಲಿ ತುಂಬ ಫಲ ಇದೆ. ಈಗಾಗಲೇ ಎಸ್ಸಿಂದ 6ರಿಂದ, ಎಸ್ಸಿಂದ 1, 6ರಿಂದ 1 2 ಹುಡುಗರ ಜಾತಕ ಬಂದು ಹೋಗಿದೆ. ಅವ್ರ ಕಡೆಯಿಂದ ಇನ್ನೂ ರಿಪೋರ್ಟ್ ಬಂದಿಲ್ಲ. ಅದು ನಿಮಗೂ ಇಷ್ಟ ಆಗಿದೆ, ಅವ್ರ ಕಡೆನೂ ಇಷ್ಟ ಆಗುವಂಥ ಲಕ್ಷಣ ಇದೆ ಅಲ್ವಮ್ಮ? ಹಾ ಹೇಳಿ ಗುರೂಜಿ, ಕೇಳ್ತೇವೆ. ಅದಕ್ಕೋಸ್ಕರ ಈ ಜಾತಕ ಪುನಃ ಅವರೇ ಬಂದು ಸೆಟ್ ಆಗೋ ಮೂಮೆಂಟ್ ಇದೆ, ಅನುಕೂಲ ಆಗುತ್ತೆ. ಇಲ್ದಿದ್ರು ನೀನು ಬಹಳ ಅದೃಷ್ಟವಂತ ಇದೆಯಾ. ಆದರೆ ನೀನು ಮಾಡಬೇಕಾಗಿರ್ತಕ್ಕಂಥ ಸಣ್ಣ ಅನುಷ್ಠಾನ ಇದೆ. ಏನು ಮಾಡಬೇಕು ಅಂದರೆ ಕರೆಕ್ಟಾಗಿ 11 ದಿವಸ ಬೆಳಿಗ್ಗೆ ಹೊತ್ತು ತಲೆಗೆ ಸ್ನಾನ ಮಾಡ್ಕೊ. ಸ್ನಾನ ಮಾಡಿ ಹತ್ತಿರದಲ್ಲಿ ಬೇವಿನ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಬಾ. ಅಲ್ಲಿಂದ ಹತ್ತಿರದಲ್ಲಿ ಎಲ್ಲರೂ ಒಂದು ಶಿವಾಲಯ ಇದ್ದರೆ ಶಿವಾಲಯಕ್ಕೆ ಹೋಗಿ ಒಂದು ಹಿಡಿಯಷ್ಟು ಉದ್ದಿನ ಬೇಳೆನ ಪ್ರತಿ ದಿವಸ, ಉದ್ದಿನ ಬೇಳೆ ಮತ್ತು 1 ಅಚ್ಚು ಬೆಲ್ಲ, 1 ಹಿಡಿ ಉದ್ದಿನ ಬೇಳೆ, 1 ಅಚ್ಚು ಬೆಲ್ಲ, ಇದನ್ನ ಶಿವನ ದೇವಸ್ಥಾನಕ್ಕೆ 11 ದಿವಸ ಕೊಡು. ಕಡೇ ದಿವಸ ಒಂದು ಕೆಂಪು ಬಟ್ಟೆನಲ್ಲಿ ತೊಗರಿ ಬೇಳೆ ಗಂಟು ಹಾಕ್ಬಿಟ್ಟು ಆ ಗಂಟು ಹಾಕಿರ್ತಕ್ಕಂಥ ತೊಗರಿ ಬೇಳೆನ ಯಾವುದಾದ್ರು ದೇವಿ ದೇವಸ್ಥಾನಕ್ಕೆ ಕೊಟ್ಟು ಬಾ. ಅಂದರೆ 11 ಇನ್ನೊಂದು ಎಕ್ಸ್ಟ್ರಾ 12 ದಿವಸದ ಅನುಷ್ಠಾನ ಮಾಡಿದ್ರೆ ಆಗ ನಿನ್ನ ಅದೃಷ್ಟ ಫಲ ಎಂಬತಕ್ಕಂಥದ್ದು ಕಾರ್ಯಸಿದ್ಧಿ ಆಗುತ್ತೆ. ನಿನಗೆ ಆದಷ್ಟು ಈ ಜನವರಿ 14 ಸಂಕ್ರಾಂತಿ ಒಳಗಡೆನೆ ವಿವಾಹಕ್ಕೆ ಬಹಳ ಒಳ್ಳೆಯ ಯೋಗ ಫಲ ಇದೆ. ಈಗಾಗಲೇ ನಿನ್ನ ಜಾತಕದಲ್ಲಿ ಗುರು ಬಂದಾಗಿದೆ. ಧೈರ್ಯವಾಗಿರು, ಈ ಅನುಷ್ಠಾನ ಮಾಡು, ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿ ಫಲ ಇದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಬಹಳ ವಿಶೇಷವಾಗಿ ಪರಮೇಶ್ವರನಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ತಾವೆಲ್ಲರ ಮನಸ್ಸಲ್ಲೂ ಕೂಡ ಒಂದು ಆಲೋಚನೆ ಇದೆ, ಏನಪ್ಪಾ ಇವತ್ತಿನ ದಿವಸ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಅಲಂಕಾರ ಇದೆ, ಏನಿವತ್ತು ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಅಲಂಕಾರ ಯಾರು ಮಾಡಿಸಿರಬಹುದು ಈ ಒಂದು ಅಲಂಕಾರ ಅಂತ ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ಮನಸ್ಸಲ್ಲಿರ್ತಕ್ಕಂಥದ್ದೇ. ಇವತ್ತಿನ ದಿನದ ಈ ಒಂದು ಪೂಜಾನುಷ್ಠಾನ ಆಗಿರ್ಬೋದು, ಇಲ್ಲಿ ಕೂತಿರ್ತಕ್ಕಂಥ ಭಗವಂತನ ಅಲಂಕಾರ ಆಗಿರ್ಬೋದು, ಅದರಲ್ಲೂ ಗಿರಿಜಾಶಂಕರರ ಅಲಂಕಾರ, ನಂದಿ, ಇದೆಲ್ಲದರ ಅಲಂಕಾರದ ಸೇವಾಕರ್ತರಾಗಿರ್ತಕ್ಕಂಥವ್ರು ಬಹಳ ವಿಶೇಷವಾಗಿ KVS ಫ್ಲವರ್ಸ್ ಕೇರ್ ಮಾರ್ಕೆಟ್ನಿಂದ ಇರತಕ್ಕಂಥದ್ದು. KVS ಫ್ಲವರ್ಸ್ನ ಮಾಲೀಕರಾಗಿರ್ತಕ್ಕಂಥ ಚೇತನ್ ರವರು ಮತ್ತು ಅವರ ಸಹೋದ್ಯೋಗಿಗಳಾಗಿರ್ತಕ್ಕಂಥ ದುರ್ಗಾ ಪ್ರಸಾದ್ ರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೇ ಇವತ್ತಿನ ದಿನದ ಸೇವೆಯ ಆ ಒಂದು ಸೇವಾಕರ್ತರು. ಅವರನ್ನು ಕೂಡ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಅದಾದಮೇಲೆ ಪೂಜಾನುಷ್ಠಾನವನ್ನು ಮುಂದುವರಿಸೋಣ. ಸರ್, ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಚೇತನ್ನು ಯಾವುದೇ ದೇವಾಲಯಗಳಾದರೂ ಇಂತಹದ್ದೊಂದು ದೇವಾಲಯಗೂ ಇದು ನಮ್ಮ ಮನೆ ದೇವರು, ನಮ್ಮ ಮನೆ ದೇವರು ಹೀಗಿದೆ ಅಂತ ಹೇಳಿ ನಿಮ್ಮ ಮನೆ ಅಂದರೆ ನಿಮ್ಮ ಮನೆ ದೇವರನ್ನು ಹೀಗಿದ್ದಾನೆ ನಮ್ಮ ಮನೆ ದೇವರು ಅಂದರೆ
ಅದನ್ನು ಕಣ್ಣು ಕಟ್ಟುವಂತಹ ರೀತಿ ನಿಮ್ಮ ಮನೆ ದೇವರನ್ನು ಸೃಷ್ಟಿಸಿಬಿಡ್ತಾರೆ. ಅಂತಹ ಕೈಗಳು ನಮ್ಮ ರಾಜ್ಯವಲ್ದಿರ ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ಕಲಾವಿದರಿದ್ದಾರಲ್ಲ, ಅಂತಹವ್ರನ್ನೆಲ್ಲ ಸಹಿತ ಈ ಸಂಸ್ಥೆಯಲ್ಲಿ ಇಟ್ಕೊಂಡಿದ್ದಾರೆ ಇವರು ಗ್ರೂಪಲ್ಲಿ. ಹಾಗಾಗಿ ಇವತ್ತು ನಂಜುಂಡೇಶ್ವರನ ಕೈಲಾಸದಿಂದಲೇ ದರೆಗಿಳಿದಂತಹ ರೀತಿ ನಂದಿ ವಾಹನದಲ್ಲಿ ಬಂದಿರತಕ್ಕಂತಹ ಗಿರಿಜಾಶಂಕರವನ್ನು ನಮ್ಮ ದುರ್ಗಾಪ್ರಸಾದು ಅವರ ಕರಹಸ್ತದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಿದ್ದಾರೆ. ನಮ್ಮ ಆಶ್ರಮದಲ್ಲೂ ಗರುಡ ವಾಹನೋತ್ಸವ ಅಂತಂದೆ, ಎಲ್ಲರಿಗೂ ಕಣ್ಣು ತುಂಬಿ ಬಂತು. ಪ್ರತಿಯೊಬ್ಬರ ಕಣ್ಗಳಲ್ಲೂ ಆ ಗೋವಿಂದ ಗೋವಿಂದ ಎಂಬತಕ್ಕಂಥ ತಮಗೆ ಅರಿವಿಲ್ಲದಂಥ ರೀತಿ ಆ ಒಂದು ಧ್ಯಾನ ಮತ್ತು ಆಧ್ಯಾತ್ಮಿಕವಾದಂತಹ ಒಂದು ಆ ಸನ್ನಿವೇಶಕ್ಕೆ ಆಧ್ಯಾತ್ಮಿಕದ ಅಷ್ಟು ರಸದೌತಾಣ ಅಂತಾರಲ್ಲ, ಅಂತಹದ್ರಲ್ಲಿ ಎಲ್ಲರೂ ತೇಲಾಡಿದ್ರು. ಅದು ಆಗಬೇಕಾದ್ರೆ ಆ ಪುಷ್ಪಗಳ ಅಲಂಕಾರ ಅಬ್ಬಬ್ಬ, ಆ ಹೂವಿನ ಅಲಂಕಾರಗಳಂತೂ ಭಾಳ ಅದ್ಭುತವಾಗಿ ನಮ್ಮ ಚೇತನ್ನು ಮತ್ತು ಅವರ ತಂಡ ನಡೆಸುತ್ತೆ. ಏನು ಒಂದೊಂದು ತೋಮಾಲೆ ಈ ಸೈಜು, ಆ ತೋಮಾಲೆನ ಎತ್ಕೊಂಡ್ಬರ್ಬೇಕಾದ್ರೆ 8 ಜನ ಬರಬೇಕು. ನಿನ್ನೆ ನಾವು ಸ್ವಾಮಿಗೆ ತೋಮಾಲೆ ಉತ್ಸವ ಮಾಡಿದ್ವಿ. ಆ ಲಕ್ಷ್ಮೀ ಬೋರ ಸ್ವಾಮಿಗೆ ತೋಮಾಲೆ ಉತ್ಸವ ನಡಿಬೇಕಾದ್ರೆ, ತೋಮಾಲೆ ತರಬೇಕಾದ್ರೆ ನಾನೇನೋ ಪರವಾಗಿಲ್ಲ ನಾನೊಬ್ಬ ಎತ್ಕೋಬೋದು ಅಂತ ಎತ್ಕೊಂಡು ನಾನೊಬ್ಬನಲ್ಲಿ ಹೊರೋದು. ನಾವು 4 ಜನ ತಂದ್ವಿ. ಅಂತಹ ಒಂದು ತೋಮಾಲೆಗಳು, ಅಷ್ಟು ಅಲಂಕಾರ. ಇದು ಮದುವೆ ಮಂಟಪದಿಂದ ಹಿಡ್ಕೊಂಡು ಯಾವುದೇ ಶುಭ ಸಮಾರಂಭಗಳಾದರೂ ಮತ್ತು ಮನೆಯ ಪ್ರತಿಯೊಂದು ಶುಭ ಸಮಾರಂಭ ಮತ್ತು ದೇವಾಲಯಗಳನ್ನು, ಒಂದು ನಮ್ಮೂರಲ್ಲಿ ಒಂದು ದೇವಸ್ಥಾನ ಇಲ್ಲ, ಆ ದೇವಸ್ಥಾನದ ಸೃಷ್ಟಿ ಆಗಬೇಕು, ಆ ದೇವಸ್ಥಾನ ಹೀಗೆ ಇರಬೇಕು, ಅದರ ಅಲಂಕಾರ ಹೀಗಾಗಬೇಕು ಅಂದರೆ ನಮ್ಮ ಚೇತನ್ನ ಒಮ್ಮೆ ಮಾತಾಡಿದ್ರೆ ಸಾಕು. ದೇವಸ್ಥಾನ ಇಲ್ಲದಂಥ ಸ್ಥಳದಲ್ಲೂ ದೇವಸ್ಥಾನ ಮಾಡಿಬಿಡ್ತಾನೆ. ಮತ್ತು ಯಾವ ದೇವರು ಬೇಕು, ಅದರಲ್ಲೂ ಶ್ರೀಗಂಧದಿಂದ ಆ ಗಂಧದ ಪುಡಿಯಿಂದ ವಿಗ್ರಹಗಳು ಮಾಡೋ ರೀತಿ ಇದೆಯಲ್ಲ, ಅಬ್ಬಾ, ಅದು ನೋಡಲಿಕ್ಕೆ 2 ಕಣ್ಗಳ ಸಾಲದು. ಮುಂಬರ್ತಕ್ಕಂಥ ದಿನಗಳಲ್ಲಿ ನೋಡೋಣ ಅಂತಹದ್ದೊಂದು ಅವಕಾಶವನ್ನು. ಅದರಲ್ಲೂ ನಾನು ದುರ್ಗಾಪ್ರಸಾದ್ಗೆ ನೆನ್ನೆ ಹೇಳಿದೆ, ಆದಷ್ಟು ಬೇಗ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ನಮ್ಮ ಮಹರ್ಷಿವಾಣಿ ತಂಡದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮ ನನ್ನ ಮನಸ್ಸಲ್ಲಿ ಅನ್ಕೊಂಡೆ, ಅಯ್ಯಪ್ಪ ಸ್ವಾಮಿದೊಂದು ಪೂಜಾನುಷ್ಠಾನ ಮಾಡಬೇಕು ಅಂತೇಳಿ ತಾವು ಹೇಳಿ. ಬರೀ ಮಾಡೋದಲ್ಲ, ಶ್ರೀಗಂಧದಲ್ಲಿ ಮಾಡಿರ್ತಕ್ಕಂತಹ ಅಯ್ಯಪ್ಪ ಆ ಬಾಳೆದಿಂಡಿನಿಂದ ದೇಹವನ್ನು ಮಾಡಿ ಅದರ ಮೇಲೆ ಶ್ರೀಗಂಧ ಲೇಪನ ಮಾಡಿ ವಿಗ್ರಹವನ್ನು ತಯಾರು ಮಾಡುವ ಕೈ ನಮ್ಮ ದುರ್ಗಾಪ್ರಸಾದ್ ಕೈಲಿದೆ. ಅಲಂಕಾರ ಮಾಡೋದರಲ್ಲಿ ತಮ್ಮನ್ನು ತಾವು ಮರೆತು ಸೇವೆ ಮಾಡುವಂತಹ ಮನಸ್ಸು ಚೇತನ್ನು ಮತ್ತು ದುರ್ಗಾಪ್ರಸಾದ್ ಅವರ ಪಡೆ ಒಂದು ತಂಡ ಇದೆ, ಒಂದು ಯೂನಿಯನ್, ಒಂದೆಷ್ಟು 30 ಜನ ಇದ್ದಾರೆ ನಿಮ್ಮ ಕಡೆ, ಒಂದು 30 ಜನ ಸೇರಿಸ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಆಧ್ಯಾತ್ಮಿಕದ ರಸದೌತಾಣಕ್ಕೆ ಒಂದು ಉಣಬಡಿಸುವಂಥ ಕಾಯಕ ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ. ಇರಲಿ, ತಾವು ಕೂತ್ಕೊಳ್ಳಿಕ್ಕಾಗುತ್ತಾ? ಸಣ್ಣ ಇದ್ದೀರಲ್ಲ, ನಂತರ ಅದಕ್ಕೋಸ್ಕರ ಕೂತ್ಕೊಳ್ಳಿ ಹೇಳ್ತೀನಿ. ಯಾಕೆಂದರೆ ದೇವರ ಸೇವೆ ಮಾಡೋಣ, ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಇನ್ನೂ ನಿಮ್ಮ ಕೈಯಿಂದ ಇನ್ನೂ ಇಂಥ ಧರ್ಮ ಸೇವೆ ನಡಿಬೇಕು. ನೀವು ಮಾತ್ರ ತುಂಬ ದಪ್ಪ ಇದ್ದೀರಿ, ಸ್ವಲ್ಪ ಚೆನ್ನಾಗಿ ಊಟ ಮಾಡಬೇಕು. ಓಂ ಮಹಾಗಣಾಧಿಪತಿಯೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ.